ಗುರುಭ್ಯೋ ನಮಃ. ಅಧೀಹಿ ಭಗವೋ ಬ್ರಹ್ಮ. ಅಹಂಕರ್ದು ಅಹಂ ಯಜ್ಞ ಭಾಷ್ಯ ಆಗೋದಲ್ಲ, ಮಂತ್ರವಾಗಿಲ್ವಾ? ಭಾಷ್ಯ ಆಗ್ಬೇಕು. ಅನೇಕ ಪ್ರಕಾರಗಳಿಂದ ಬಹು ಪ್ರಕಾರದಿಂದ ಉಪಾಸನೆ ಮಾಡ್ತಾರೆ ಅಂತಂದ್ರೆ ಅದ್ ಹೆಂಗ್ ದಿನನೇ ಉಪಾಸನೆ ಮಾಡ್ತಾರೆ ಅಂತ ಯಜ್ಞಾಗಾರಿಯಿಂದ ಅಂತ ಹೇಳ್ತಾರೆ. ಯೋ ಯೋ ಯಾಮ್ಯ ಅಂತ ಒಂದು ಭಕ್ತಿ ಅಲ್ಲ. ಅಹಂ ತತು ಶ್ರೌತಾದಿ ಭೇದ ಅಹಂಗದುಃ ಶ್ರೌತಕರ್ಮ ಭೇದ ಅಹಮೇವ. ನಾನೇ ಕೃತು. ಕೃತು ಅಂದ್ರೆ ಶ್ರೌತ ಕರ್ಮಕ್ಕೆ ಕೃತು ಅಂದ್ಬಿಟ್ರು. ಯೂಪ ಇರುವುದು ಶ್ರೌತಾದಿ ಭೇದ ಅಂದ್ರೆ ದಶಗುಣ ಮಾಸದಿಂದ ಹಿಡಿದು ಅಜಿತೇಯ ಸೋಮಯಾಗ ಅಂತ, ಅಜಿತೇಯ ಅಂತ ಚೈನ ಅಂತ ಶ್ರೌತಕರ್ಮ ಭೇದ ಅಂತ. ಶ್ರುತ್ಯುಕ್ತವಾದ ತ್ರೇತಾಗ್ನಿ ಇದೆಯಲ್ಲ, ಗಾರಪತ್ಯ ದಕ್ಷಿಣಾಗ್ನಿ ಆಹವನಿಯಾಗಿ 3 ಅಗ್ನಿ ಇಟ್ಕೊಂಡು ಅಗ್ನಿಹೋತ್ರ ಪ್ರತಿನಿತ್ಯ ಮಾಡ್ತಾರಲ್ಲ, ಅದೇ ನಡೆಸುವಂತಹ ಯಜ್ಞ ಆಗಾದಿಗಳು. ಆ ಯಜ್ಞ ಭೇದಗಳನ್ನ ನಾನೇ ಆಗಿದ್ದೀನಿ ಅಂತಲ್ಲ. ಪ್ರಾಚೀನ ಕಾಲದಲ್ಲಿ ಕರ್ಮ ಅಂದ್ರೆ ಅದೇ ಕರ್ಮ. ಈ ರುದ್ರ ಹೋಮ, ಚಂಡಿ ಹೋಮ, ನವಗ್ರಹ ಹೋಮ, ಸುದರ್ಶನ ಹೋಮ ಅದೆಲ್ಲ ಗೊತ್ತೇ ಇರಲಿಲ್ಲ ಅವರಿಗೆ. ಅದೆಲ್ಲ ಇತ್ತೀಚಿನ ಕಾಲದಲ್ಲಿ ಹೊತ್ಕೊಂಡ್ರು ಕರ್ಮಗಳೇ ಹೊರತು, ಪ್ರಾಚೀನ ಕಾಲದವರಿಗೆ ವೇದೋಕ್ತ ಕರ್ಮ ಒಂದೇ ಗೊತ್ತಿತ್ತೆ ಹೊರತು ಪುರಾಣೋಕ್ತ ಸ್ಮೃತಿ ಕರ್ಮ ಇಲ್ಲ, ಸಾಕಿಲ್ಲ. ಅಹಂ ಯಜ್ಞ ಸ್ಮಾರ್ಥ ಅಂದ್ಬಿಟ್ಟು ನಾನು ಹೇಳಿದ್ನ. ಗುರುಗಳೇ, ನಿನ್ನೆ ಮಾತಾಡ್ಬೇಕಾದ್ರೆ ಈ ವರ್ಸ್ ನೀವು ವಿಶ್ವರೂಪ ತೋರ್ಸೋದಕ್ಕೆ ಅಂತ ಹೇಳಿದಲ್ವಾ, ವಿಶ್ವತೋ ಮುಖ ಅಂತ ಬಂತು ಅಂತ. ಬ್ರಹ್ಮಾರ್ಪಣ ಅಂತ ಏನೋ ಹೇಳಿದ್ರಿ, ಅದನ್ನ ಅರ್ಧ ಬರ್ಕೊಂಡೆ ಆಮೇಲೆ ಬರ್ಕೊಂಡಿಲ್ಲ, ಅದೊಂದು ಹೇಳ್ತೀರಾ? ಬ್ರಹ್ಮಾರ್ಪಣಂ ತರಾನೇ ಇದೆ ಅಲ್ವಾ ಈ ವರ್ಷವೇ? ಬ್ರಹ್ಮಾರ್ಪಣಂ ಬ್ರಹ್ಮಾರ್ಪಣಂ ತರಹಾನೆ ಅಲ್ಲಿ ಜ್ಞಾನಿಯ ಇದು ಹೇಳ್ತಾ ಇದ್ದಾನೆ, ಇಲ್ಲಿ ವಿಭೂತಿ ಹೇಳ್ತಾ ಇದ್ದಾನೆ. ಅಲ್ಲಿ ಏನ್ ಹೇಳ್ತಾ ಇರೋದು? ಜ್ಞಾನಿದು ಹೌದು, ಜ್ಞಾನಿಗೆ ಎಲ್ಲವೂ ಬ್ರಹ್ಮಮಯವಾಗಿ ಕಾಣುತ್ತೆ. ಜ್ಞಾನಿಯಾಗಿ ಮಾಡ್ತಾ ಇರುವಂತ ಯಜ್ಞಗಳು ಬ್ರಹ್ಮಮಯವಾಗಿರುತ್ತೆ ಅಂತ. ಇಲ್ಲಿ ಭಗವಂತ ಉಪಾಸನೆ ಮಾಡೋದಿದು, ಇದು ಉಪಾಸನೆ ಬಾಯಿದೆ ವಿಭೂತಿ. ಶ್ರೌತಕರ್ಮ ಭೇದ ಇದೆಯಲ್ಲ, ಶ್ರೌತಕರ್ಮ ಭೇದವಲ್ಲ ನಾನೇ ಆಗಿದ್ದೀನಿ ಅನ್ನೋದೇ ರೂಪ ಅಂತ ಹೇಳಿ ಮಾಡ್ಕೊಂಡು ಯಜ್ಞ ಆಗೋದ್ರಿಂದ ಪರಮಾತ್ಮ ಇದ್ದಾನೆ ಅಂತ. ಸ್ಮಾರ್ಥ ಯಜ್ಞವು ಅಂದ್ರೆ ಉಪಾಸನ, ವೈಷ್ಣವ, ಆಗ್ರಹಣ, ಅದು ಸ್ಮಾರ್ಥ ಅಂದ್ರೆ ಇಲ್ವಲ್ಲ. ಇದೆಲ್ಲ ಪುರಾಣೋಕ್ತ. ಯಾವುದು? ಚಂಡಿ ಹೋಮ, ರುದ್ರ ಹೋಮ ಇದ್ರೆ ಪುರಾಣೋಕ್ತ. ಪ್ರತ್ಯುಕ್ತ ಕರ್ಮ ಪುರಾಣ. ಇವರು ಬೌದ್ಧಾನ್ ಹೇಳಿದ್ದಾರೆ, ರುದ್ರಹೋಮನ್ನ ಅಂತಾರೆ ಅರ್ಧಕಲ್ಪ. ಕೆಲವು ಜನ ಅವ್ರದ್ದಲ್ಲ, ಅವ್ರು ಸೇರಿಸಿದ್ದಾರೆ ಅಂತಾರೆ. ಅದರಲ್ಲೇ 2 ವಾದ ಇದೆ. ಕಿಂಚ ಸ್ವಧಾ ಅನ್ನಂ ಅಹಂ ಪಿತೃಭ್ಯೋ ಯದ್ದೀಯತೆ. ಕಿಂಚ ಸ್ವಧಾ ಅನ್ನಂ ಅಹಂ ಪಿತೃಭ್ಯೋ ಯದ್ ದೀಯತೆ. ಶ್ರಾದ್ದದಲ್ಲಿ ಪಿತೃಗಳಿಗೆ ಏನು ಅನ್ನ ಕೊಡ್ತಾರೋ ಆ ಕೊಡುವಾಗ ಆ ಸ್ವಧಾ ಅಂತ ಹೇಳಿ ಕೊಡ್ತಾರೆ. ದೇವತೆಗಳಿಗೆ ಸ್ವಾಹ ಅಂತ ಕೊಡ್ತಾರೆ, ಮನುಷ್ಯರಿಗೆ ಹಂತ ಅಂತ ಕೊಡ್ತಾರೆ. ಅಸುರರಿಗೆ ಕೊಡುವಾಗ ಸಹರಕ್ಷಾ ಅಂತ ಹೇಳಿ ಕೊಡ್ತಾರೆ. ಸಹರಕ್ಷಾ ಅಸುರಾಣ. ಅದು ಪಿತೃಭ್ಯೋ ಸ್ವಧಾಸ್ತು, ಮನುಷ್ಯೇಭ್ಯೋ ಹಂತ, ದೇವೇಭ್ಯ ಸ್ವಾಹ. ಸಹರಕ್ಷಾ ಅಸುರಾಣ ಅಂತ ಹೇಳ್ತಾ ಇದ್ರು. ಎಲ್ಲಿ ಅಸುರ ಕರ್ಮ ಮಾಡೋದು ಎಲ್ಲಿದೆಯೋ ಪ್ರಸಿದ್ಧ ಗೊತ್ತಿಲ್ಲ. ಸಹರಕ್ಷಾ ಅಂತ ಹೇಳಿ ಸೇರಿಕೊಳ್ಳೋದು. ನಮ್ಮ ವೇದಲ್ಲ ಪರಾಮರ್ಶ ಮಾಡಿದೆ, ಯಾವ ಕರ್ಮದಲ್ಲಿ ಬರುತ್ತೆ ಗೊತ್ತಿಲ್ಲ. ಅದು ಪಿತೃಗಳಿಗೆ ಶ್ರಾದ್ದದಲ್ಲಿ ಕೊಡುವಾಗಲೆಲ್ಲ ಸ್ವಧಾ ಅಂತ ಹೇಳಿ ಸ್ವಧೇಯಂ 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 ಅಂತ ಅವ್ರಿಗೆ ಪ್ರಾಚೀನ ರೀತಿಯಲ್ಲಿ ಅಂಗುಷ್ಠದಿಂದ ಹೀಗೆ ಕೊಡೋದು. ಅಹಂ ಔಷಧಂ. ಅಹಂ ಔಷಧಂ. ಸರ್ವಪ್ರಾಣಿಭಿಃ ದದ್ಯತೆ ತದ್ ಔಷಧ ಶಬ್ದವಾಚ್ಯ. ಸರ್ವಪ್ರಾಣಿಭಿಃ ಯತ್ ಅದ್ಯತೆ ಯತ್ ಔಷಧ. ವ್ರೀಹ್ಯವಾದಿ ಸಾಧಾರಣ. ವ್ರೀಹ್ಯವಾದಿ ಸಾಧಾರಣಂ. ತಾನೇ ಔಷಧನು ಅಂದ. ಔಷಧ ಅಂದ್ರೆ ಏನೋ? ಎಲ್ಲಾ ಪ್ರಾಣಿಗಳಿಂದಲೂ ಪ್ರತಿನಿತ್ಯವೂ ಏನು ತಿನ್ನಲ್ಪಡುತ್ತದೆಯೋ ಅದೇ ಔಷಧ. ಔಷಧ ಅಂತ ಕರೆಸ್ಕೊಳ್ತಾ ಇದೆ. ಯಾವುದು? ಅಕ್ಕಿ, ಬೇಳೆ, ತರಕಾರಿ, ಹಣ್ಣು ಹಂಪಲು ಏನಿದೆ ಅದೆಲ್ಲ ಔಷಧ ಅಂದ್ರೆ. ಕೋಶ ಅಂದ್ರೆ ಹಸಿವಿನಿಂದ ಆಗುವಂತಹ ಒಂದು ಬೇಗೆ, ಧಗೆ, ಅದನ್ನು ಕುಡಿಯತ್ತೆ ಇದು. ಯಾವುದು? ನಾವು ಊಟ ಮಾಡಿದಂತಹ ಆಹಾರ ಓಷಂ ಧಯತಿ ಇದು ಔಷಧಿ. ಆ ಹಸಿವಿನಿಂದ ಆಗಿರುವ ಒಂದು ಧಗೆಯನ್ನ, ಒಂದು ಬೇಗೆಯನ್ನ, ಸುಡುವಿಕೆಯನ್ನ ಕುಡಿದಾಕತ್ತಲ್ಲ, ಕುಡಿದಾಕೋದ್ರಿಂದ ಈ ಅನ್ನಪಾನ ಅನ್ನಗಳಿಗೆಲ್ಲ ಔಷಧಿ ಅಂತ. ಸರ್ವ ತಸ್ಮಾ ಸರ್ವೌಷಧ ಮುಚ್ಚತೆ. ಶ್ರುತಿಯು ಸರ್ವೌಷಧ ಅಂತ ಕರೀತಾ ಇದೆ ಅನ್ನವನ್ನ.
ಅಥವಾ ಇನ್ನು ಮಾಡ್ತಾರೆ, ಅಥವಾ ಸ್ವಧಾ ಇತಿ ಸರ್ವಪ್ರಾಣಿ ಸಾಧಾರಣಂ ಅನ್ನಂ अथवा स्वधा इति सर्वप्राणिसाधारणम् अन्नम् ಔಷಧಮಿತಿ ವ್ಯಾಧ್ಯುಪಶಮಾರ್ಥಂ ಭೇಷಜಂ. औषधम् इति व्याध्युपशमार्थं भेषजम्. ಅದು ಸ್ವಧಾ ಅನ್ನೋದಕ್ಕೆ ಎಲ್ಲಾ ಪ್ರಾಣಿಗಳು ತಿನ್ನುವ ಅನ್ನ ಅಂತ ಅರ್ಥ ಮಾಡ್ಬಿಟ್ಟು, ಔಷಧ ಅಂದ್ರೆ ವ್ಯಾಧಿಯು ಅಡಗುವುದಕ್ಕಾಗಿ ಸ್ವೀಕಾರ ಮಾಡ್ತೀವಲ್ಲ, ಮಾತ್ರೆ, ಲಿಕ್ವಿಡ್ ಆಗಿರ್ತಕ್ಕಂಥ ಔಷಧಿ, ಮತ್ತೆ ಇಂಜೆಕ್ಷನ್ನು ಎಲ್ಲವೂ ತಗೋಬಹುದು. ವ್ಯಾಧಿಯು ಅಡಗುವುದಕ್ಕಾಗಿ ಏನು ಸ್ವೀಕಾರ ಮಾಡ್ತೀವೋ ಅದೆಲ್ಲ ಔಷಧಿ, ಅದು ಪ್ರಸಿದ್ಧ ಅರ್ಥ. ಅದನ್ನ ಔಷಧಿ ವ್ಯಾಧಿಗೆ ಉಪಶಮಕ್ಕೆ ಇಟ್ಕೊಂಡಂತಹದ್ದಿಲ್ಲ. ಆದ್ರೆ ಸ್ವಧಾ ಶಬ್ದಕ್ಕೆ ಎಲ್ಲರ ಅನ್ನ ಸ್ವಧಾ ಆಗಲ್ಲಪ್ಪ. ಭಾಷಿಕಾರರು ಸ್ವಧಾ ಶಬ್ದಕ್ಕೆ ಅದನ್ನೇ ಇಟ್ಕೊಂಡು ಈ ಔಷಧಿ ಶಬ್ದಕ್ಕೆ ಎರಡು ಅರ್ಥ ಮಾಡ್ಬೋದಾಯ್ತು. ಔಷಧಿ ಶಬ್ದಕ್ಕೆ ಎಲ್ಲಾ ಪ್ರಾಣಿ ತಿನ್ನುವಂತ ಅನ್ನನೂ ಮಾಡ್ಬೋದು, ವ್ಯಾಧಿ ಉಪಶಮ ಅಂತ ಔಷಧಿ ಮಾಡ್ಬೋದು. ಸ್ವಧಾ ಶಬ್ದಕ್ಕೆ ಸರ್ವಪ್ರಾಣಿ ಸಾಧಾರಣ ಅನ್ನ ಮಾಡ್ಬೋದು. ಏನ್ ಎಲ್ಲಿದೆಯೋ ನಿಜವೋ ಗೊತ್ತಾಗಲ್ಲಪ್ಪ. ಮಂತ್ರ ಅಹಂ ಯೇನ ಪಿತೃಭ್ಯಃ ದೇವತಾಭ್ಯಶ್ಚ ಹವಿಃ ದೀಯತೆ. ಮಂತ್ರಃ ಅಹಂ ಯೇನ ಪಿತೃಭ್ಯಃ ದೇವತಾಭ್ಯಶ್ಚ ಹವಿಃ ದೀಯತೆ. ಮಂತ್ರವು ನಾನೇ ಆಗಿದ್ದೀನಿ ಇಂದ. ಯಾವ ಮಂತ್ರ? ಯಾವುದರಿಂದ ದೇವತೆಗಳಿಗೂ ಪಿತೃಗಳಿಗೂ ಹವಿಷ್ಯನ್ನು ಕೊಡ್ತಾರೋ ಅದು. ಎನ್ಮೇ ಮಾತಾ ಪ್ಲೋಭಚರಚರನೂರದ ತನ್ಮೇರೇತ ಪಿತಾ ವೃಂತಾಂ ಮಾಭರಣ್ಯೋ ಬಜ್ಜದ ನಮಸ್ಮೈ ಶ್ರೀ ಸುಬ್ರಹ್ಮಣ್ಯ ಶರ್ಮಣೆ ಸ್ವಾಹ. ಸುಬ್ರಹ್ಮಣ್ಯ ಶರ್ಮಣೆ ಪಾದು ಸುಗೋತ್ಸಾಯ ವಸುರೂಪಾಯ ಪಿತೃಭ್ಯ ಇದಂ ನಮಃ. ಪಿತ್ರೆ ಪಾದು ಸುಗೋತ್ಸಾಯ ಮಂತ್ರದಿಂದ ಕೊಡೋದು. ಅದು ಪಿತ್ರಾದೇವರೇವ ಹೋಮ ಸ್ಯಾದಂತ. ಹೋಮ ಮಾತೃವರ್ಗಕ್ಕೆ ಇಲ್ಲೇ ಇಲ್ಲ, ಮಾತೃವರ್ಗಕ್ಕೆ ಹೋಮ ಇರೋದು. ಹಾಗೆ ತಾಯಿ ಶ್ರಾದ್ದದಲ್ಲಿ ಎನ್ನೆ ಪಿತಾ ಪುಲೋಪಜ ಹೇಳ್ಬೇಕಲ್ವೇ, ತನ್ಮೇ ಮಾತಾವಂತ ಇಲ್ಲಪ್ಪ. ಮಾತೃ ಎಲ್ಲಾ ಶ್ರಾದ್ದದಲ್ಲೂ ಪಿತೃಗಳಿಗೆ ಹೋಮವೇ ಹೊರತು ಮಾತೃಗಳಿಗೆ ಹೋಮ ಇಲ್ಲೇ ಇಲ್ಲ. ಪಿಂಡ ಮಾತ್ರ ತಾಯಿಗಳಿಗೆ. ಪಿಂಡ ಅಂತ ಸದಾನ ಉಂಟು, ಊಟವೂ ಉಂಟು. ಹೋಮ ಮಾತ್ರ ಪಿತೃಗಳಿಗಿಲ್ಲ, ಮಾತೃವರ್ಗಕ್ಕಿಲ್ಲ. ವಾಕ್ಯ ಕೊಟ್ಬಿಟ್ಟಿದ್ದಾರೆ, ಪಿತ್ರಾದೇರೇವ ಹೋಮ ಸ್ವಾದಂತ ವಾಕ್ಯ ಕಾರಿಕೆ. ಅಹಮೇವ ಆಜ್ಯಂ ಹವಿಶ್ಚ. ಅಹಮೇವ ಆಜ್ಯಂ ಹವಿಶ್ಚ. ನಾನೇ ತುಪ್ಪವು ನಾನೇ, ಚರು ಪುರೋಡಾಶಾದಿ ಹವಿಸ್ಸು ನಾನೇ. ಗಟ್ಟಿಯಾಗಿರೋದು ಹವಿಸ್ಸು, ನೀರಾಗಿರೋದು ಆಜ್ಯ. ಸೋಮ ಮತ್ತೆ ಪಯಸ್ಸು ಅದೆಲ್ಲ ಒಂದು ರೀತಿ ಆಹುತಿ. ಗಟ್ಟಿಯಾಗಿರೋ ಆಹುತಿ ಎರಡು ತರ ಆಹುತಿ ದ್ರವ್ಯ. ಯಾಹುತ ಅತಿರೇದಂತೆ, ಯಾಹುತ ಅಧಿಶೇರತೆ ಅಂತ ಹೇಳಿಲ್ಲ ಬೃಹದಾನಕದಲ್ಲಿ. ಯಾವ್ದು ಹೋಮ ನೆಲಕ್ಕೆ ಹೋಗ್ಬಿಡುತ್ತೋ ಅದು ಈ ಮೂಲಕ ಜಯತಿ. ಮಾಂಸ ಆಗಿದ್ರೆ ಪಟಪಟ ಶಬ್ದ ಬರುತ್ತಲ್ಲ, ಅದು ಪಿತೃಲೋಕಮೇವ ಜಯತಿ ಅಂತ. ಆಜ್ಯ ಮತ್ತೆ ಹವಿಶ್ಚ ಅಂತಂದ್ರು ಭಾಷ್ಯಕಾರರು. ತುಪ್ಪವು ಮತ್ತೆ ಹವಿಸ್ಸು ಅಂದ್ರೆ ಅನ್ನ ಹೋಮ ಮಾಡಿದ್ರು, ಹಿಟ್ಟಿನ ಪುರೋಡಶ ಹೋಮ ಮಾಡಿದ್ರು, ಮಾಂಸ ಹೋಮ ಮಾಡಿದ್ರು, ಅದು ನಾನೇ. ತುಪ್ಪ, ಹಾಲು, ಸೋಮ ಅದು ನಾನೇ ಆಗಿದ್ದೀನಿ. ಅಹಂ ಅಗ್ನಿ. ಅಹಂ ಅಗ್ನಿ. ಯಸ್ಮಿನ್ ಹೂಯತೆ ಹವಿಃ ಸೋಗ್ನಿ ಅಹಂ. ಯಸ್ಮಿನ್ ಸೋಗ್ನಿ ಅಹಂ. ನಾನೇ ಅಗ್ನಿಯಿಂದ ಯಾವುದಲ್ಲಿ ಹೋಮ ಮಾಡುತ್ತಾರೋ ಆ ಅಗ್ನಿ ನಾನೇ ಅಂತ. ಇದನ್ನ ಜ್ಞಾನಿಗಳು ಕಂಡುಕೊಂಡಿರ್ತಾರೆ, ಇದನ್ನ ಅಜ್ಞಾನಿಗಳು ಭಾವನೆ ಮಾಡ್ಬೇಕು ಅಷ್ಟೇ. ಅದರಿಂದ ಬ್ರಹ್ಮ ಕಂಡುಕೊಂಡಿರ್ತಾರೆ, ಇವ್ರು ಇದನ್ನ ಭಾವನೆ ಮಾಡಿ ಪರಮಾತ್ಮೆ ಅಗ್ನಿ, ಪರಮಾತ್ಮೆ ಹವಿಸ್ಸು, ಪರಮಾತ್ಮೆ ಮಂತ್ರ, ಪರಮಾತ್ಮೆ ಸ್ವಧಾ, ಪರಮಾತ್ಮೆ ಭಾವನೆ ಮಾಡ್ತಾ ಇರ್ತಾರೆ. ಅಹಂ ಹುತಂ ಹವನ ಕರ್ಮಚ. ಅಹಂ ಹುತಂ ಹವನ ಕರ್ಮಚ. ನಾನೇ ಹುತಾನೆ, ಹವನ ಕರ್ಮವೂ ನಾನೇ. ಯಜ್ಞದಿಂದಲೇ ಜಗತ್ತೆಲ್ಲೂ ಆಗಿರುವುದರಿಂದ ಶ್ರುತಿಸ್ಮೃತಿಗಳಲ್ಲಿ ಭಗವಂತನೇ ಯಜ್ಞಧಾಮಗಿ ಎಂದು ಇಲ್ಲಿ ಉಪಾಸನೆ ಹೇಳಿದೆ. ಶ್ರುತಿಸ್ಮೃತಿಗಳಲ್ಲಿ ಸೆಮಿಕೋನ್ ಹಾಕ್ಬಿಟ್ಟಿದಾರಲ್ಲ, ಅಲ್ಲಿ ಹೊಂದ ವಾಕ್ಯ ಆಗಿರೋದನ್ನು ಶ್ರುತಿಸ್ಮೃತಿಗಳಲ್ಲಿ ಹೇಳಿದೆ ತಪ್ಪಲ್ವಾ. ಯಜ್ಞದಿಂದಲೇ ಜಗತ್ತೆಲ್ಲವೂ ಆಗಿರುವುದೆಂದು ಶ್ರುತಿಸ್ಮೃತಿಗಳಲ್ಲಿ ಹೇಳಿದೆ. ಭಗವಂತನೇ ಯಜ್ಞಧಾಮಗಿ ಎಂದು ಇಲ್ಲಿ ಉಪಾಸನೆ ಹೇಳಿದೆ ಅಂತ ಹೇಳಿದೆ. ಎರಡು ಕಡೆಗೂ ತಗೋಬೇಕು. ಶ್ರುತಿಸ್ಮೃತಿಗಳಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ. ಟಿಪ್ಪಣಿ ಕನ್ನಡ ಇಟ್ಕೊಂಡಿಲ್ಲ, ನೀವು ಇಂಗ್ಲಿಷು, ಅದಕ್ಕೆ ಅದು ಗೊತ್ತಾಗಲ್ಲ. ಆಗಲಿ. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ. ವೇದ್ಯಂ ಪವಿತ್ರಂ ಓಂಕಾರಃ ರಕ್ಷಾಮಯಜುರೇವ ಚ.
वेद्यं पवित्रमोङ्कार ऋक्साम यजुरेव च पिताहमस्य जगतो माता धाता पितामहः वेद्यं पवित्रमोङ्कार ऋक्साम यजुरेव च ನನ್ನ ಪ್ರಶ್ನೆ ಈಗ ಭಗವಂತನ ಬೇರೆ ಅಂತ ಅಂದ್ಕೊಂಡಿದ್ದಾನೆ ಅನ್ಕೊಳ್ಳಿ. ಸಾಮಾನ್ಯದಲ್ಲಿ ಹಾಗೆ ತಾನೆ 199 ಜನ ಭಗವಂತ ಅದಕ್ಕೆ ಬೇರೆ ಅಂದ್ಕೊಂಡಿದ್ದಾರೆ. ಅವನನ್ನು ಹೇಗೋ ನಮ್ಮವನು ಪ್ರೇಮ ಮಾಡ್ಬೇಕು, ನಮ್ಮನ್ನು ಪ್ರೇಮ ಮಾಡ್ಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ನಮ್ಮವನು. ಆ ನಮ್ಮವನು ಭಗವಂತನ ಪ್ರೇಮ ಮಾಡುವಾಗ ನಮ್ಮ ತಂದೆನ ಪ್ರೇಮ ಮಾಡೋಣವೋ, ನಮ್ಮ ತಾಯಿನ ಪ್ರೇಮ ಮಾಡೋಣವೋ, ನಮ್ಮ ಅಣ್ಣನ್ ಮಾಡೋಣವೋ, ನನ್ನ ಗಂಡನ್ ಮಾಡೋಣವೋ, ಅಥವಾ ನನ್ನ ಹೆಂಡತಿನ ಮಾಡೋಣವೋ, ನನ್ನ ಮಗನ್ ಮಾಡೋಣವೋ, ನನ್ನ ಸ್ನೇಹಿತನ್ ಮಾಡೋಣವೋ, ಯಾವುದು ಮಾಡೋದು ಬೆಟರ್? ಪ್ರೇಮ ಮಾಡೋದ್ರಲ್ಲಿ ಯಾವ ತರಹ ಪ್ರೇಮ ಮಾಡೋದು ಬೆಟರ್? ನಿಮ್ಮ ಅಭಿಪ್ರಾಯ ಹೇಳಿ. ನನ್ನ ತಂದೆನ ಪ್ರೇಮ ಮಾಡೋದು ಬೆಟರೋ, ನನ್ನ ಸ್ನೇಹಿತನ್ ಮಾಡೋದು ಬೆಟರೋ, ನನ್ನ ಮಗನ್ ಮಾಡೋದು ಬೆಟರೋ? ಯಶೋದೆ ಮಗ ಅಂತ ಅಂದ್ಕೊಂಡ್ರು, ಗೋಪಿಕೆಯರು ಗಂಡ ಅನ್ಕೊಂಡ್ರು, ಅರ್ಜುನ ನನ್ ಗೆಳೆಯ ಅನ್ಕೊಂಡ, ವಸುದೇವ ನನ್ ಮಗ ಅನ್ಕೊಂಡ, ಆಮೇಲೆ ಇವರು ತಂದೆ ಅನ್ಕೊಂಡ್ರು, ಯಾವ್ದೇವರೆಲ್ಲ ನಮ್ಮ ಇವರು ಗುರು ಸ್ವಾಮಿ ಅನ್ಕೊಂಡ್ರು. ಇದ್ರ ಯಾವ್ದು ಕ್ಲೋಸ್ ಆದ ಪ್ರೇಮ? ನನಗೆ ತಂದೆ ಅನ್ಸುತ್ತ. ತಂದೆ ಅನ್ನೋದು ವಾಸಿಯ, ಗಂಡ ವಾಸಿಯಲ್ಲೇನ್ರಿ? ಅದು ಫೀಲಿಂಗ್ ಬೇರೆ ಅಲ್ವಾ ಗುರುಗಳೇ? ಒಂಥರ ತಂದೆ ಅಂದ್ರೆ ಒಂಥರ ಮರ್ಯಾದೆ, ಇದು ರೆಸ್ಪೆಕ್ಟ್ ಎಲ್ಲ ಇರುತ್ತೆ ಅದು ಅಲ್ವಾ? ಅದು ದೂರ ಮಾಡ್ಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬಾರ್ದಪ್ಪ. ಹಂಗೇನ್ ಡಿಸ್ಟೆನ್ಸ್ ಏನಿರಲ್ಲ ಅನ್ಸುತ್ತೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತೆ. ತಂದೆ ಅಂದ್ಬಿಟ್ಲೆ ದೂರ ಇಟ್ಕೊಳ್ಳೋಣ. ಇಲ್ಲ, ಅಷ್ಟು ಪ್ರೀತಿ ಇರುತ್ತೆ, ಏನ್ ಬೇಕು ಅದು ಕೇಳ್ತೀನಿ. ಅದು ಕೇಳಿಸ್ತಾ ಇಲ್ಲ. ಮದುವೆ ಆದ್ಮೇಲೆ ಕೊಟ್ಟ ಕುಲಕ್ಕೆ ಹೊರಗೆ ಅಂತಿದ್ದಾರೆ. ತಂದೆ ಅಂದ್ರೆ ಏನು ಮಾಡಲ್ಲ ಹಂಗೆ ಅಲ್ಲ, ಅಷ್ಟು ಆ ಪ್ರೀತಿ ಇರುತ್ತೆ, ಪ್ಲಸ್ ಆ ಕನೆಕ್ಷನ್ ಇದಿರುತ್ತೆ, ಅಂಡ್ ಇದಿದೆ ಆ ರಿಲೇಶನ್ಶಿಪ್. ತಾಯಿ ಬೇಡ, ತಾಯಿನೂ ಬೇಡವಾ? ತಾಯಿನೂ ಚೆನ್ನಾಗಿಲ್ವಾ? ತಾಯಿ ಚೆನ್ನಾಗಿದೆ, ಆದ್ರೆ ಗೊತ್ತಿಲ್ಲ, ಅದೊಂಥರ ವಾಟ್ ಯು ಕನೆಕ್ಟ್ ಗಾಡ್ ವಿತ್ ಅನ್ನೋ ಒಬ್ರೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಫ್ರೆಂಡು, ನನ್ ಫ್ರೆಂಡ್ ಅನ್ಕೊಂಡ್ರೆ ನನ್ ಗೆಳೆಯ ಏನೋ ನನಗ್ ಸರಿ ಇಲ್ಲ ಅನ್ಸುತ್ತೆ. ಗೆಳೆಯ ಅನ್ಸ್ಕೊಲ್ವಾ? ಮಗ ಅನ್ಸ್ಕೊಲ್ವಾ? ಆ ರಿಲೇಶನ್ಶಿಪ್ಸ್ ಬೇರೆ ಗುರುಗಳೇ. ಬೇರೆ ದೇವ್ರು ಅಂದ್ರೆ ಒಂಥರ ರಿಲೇಶನ್ಶಿಪ್. ನಿಮ್ಗೆ ಯಾವ್ದು ಜಾಸ್ತಿ ಒಳ್ಳೆ ಫೀಲಿಂಗ್ ಕೊಡುತ್ತೆ ಅಂತ ನಿಮ್ ಭಾವನೆಗೆ? ಭಗವಂತ ನನ್ನ ತಂದೆ ಅಂದ್ರೆ ಒಳ್ಳೆ ಫೀಲಿಂಗ್ ಕೊಡುತ್ತಾ? ತಾಯಿ ಅಂದ್ರೇನಾ, ಅಥವಾ ನನ್ ಗಂಡ ಅಂದ್ರೆ, ಅಥವಾ ನನ್ ಮಗ ಅಂದ್ರೆ, ಅಥವಾ ನನ್ ಗೆಳೆಯ ಅನ್ಕೊಂಡ್ರೆ, ಅಥವಾ ಗುರು ಅನ್ಕೊಂಡ್ರೆ? ಯಾವ ರೀತಿ ನಿನ್ ತಂದೆ ಅನ್ಕೋಬೇಕಾ? ಅದೇ ಸರಿ ಅನ್ಸುತ್ತೆ, ನನ್ಗಂತೂ ಗೊತ್ತಿಲ್ಲ. ಗುರುವ ಗುರು ಅದು ಭಯ ಇರುತ್ತಪ್ಪ. ಎಲ್ಲೂ ಡಿಸ್ಟೆನ್ಸ್ ಮೇಂಟೈನ್ ಆಗಿದೆ. ಕರೆಕ್ಷನ್ ನಂದು ತಂದೆ ಅಥವಾ ಗುರುಗಳು ಅಲ್ಲಮ್ಮ, ಕ್ಲೋಸ್ ಆಗಿರ್ಬೇಕಮ್ಮ. ನೋಡಿ, ಅವರು ನನ್ ಮಗ ಅನ್ಕೋಬೇಕಂತೆ ನೋಡಿ. ಆ ಪ್ರೀತಿ ಬರೋದು ಬೇರೆ. ಮಗ ಅಂದ್ರೆ ಬೈಬೇಕು, ಇದು ಮಾಡ್ಬೇಕು, ಅದೇ ಮುದ್ದು ಮಾಡೋದಿಲ್ಲ. ಚಿಕ್ಕ ಮಗು, 6 ತಿಂಗಳ ಮಗು ಹಾಗೆ ಮುದ್ದು ಮಾಡೋಕೆ ನನ್ ಭಗವಂತ ನನ್ ಮುದ್ದು ಬಂಗಾರ ಅಂತ. ಹೌದು, ಕಷ್ಟ ಬಂದ್ರೆ ನೋಡಕ್ ಆಗಲ್ವಲ್ಲ ಆಗ. ಕಷ್ಟ ಬರೋದಿಲ್ಲ. ನನ್ ಮಗ ಅವನೇ ಇದು. ಅದೇ ತಂದೆ ಅಂದ್ರೆ ಕಷ್ಟ ಬಂದಾಗ ನೋಡ್ಬೋದು, ನನಗೆ ಹೆಲ್ಪ್ ಮಾಡು. ಅವಾಗ ಏನಾಯ್ತು? ವ್ಯಾಪಾರ ಆಯ್ತು, ಪ್ರೇಮ, ಶುದ್ಧ ಪ್ರೇಮ ಆಗ್ಲಿಲ್ಲ. ಆ ರಿಲೇಶನ್ಶಿಪ್ ಎಲ್ಲಾ ತರಾನು ಇರ್ಬೇಕು. ಒಂಥರ ಕಷ್ಟ ಪ್ರೇಮದಲ್ಲಿ ವ್ಯಾಪಾರವಿಲ್ಲದೆ ಇರೋ ಪ್ರೇಮ ಆಗ್ಬೇಕು. ನನಗೇನು ಅವನ ಬೆನಿಫಿಟ್ ಇಟ್ಕೋಬಾರ್ದು. ಬೆನಿಫಿಟ್ ಇಟ್ಕೊಳ್ದೇನಿ ಯಾವ ತರಹ ಪ್ರೇಮ ವ್ಯಕ್ತಪಡಿಸಿದೆ ಎಲ್ಲ ವ್ಯಕ್ತಪಡಿಸೋದೆ. ತಂದೆ ಅಂತೂ ವ್ಯಕ್ತಪಡಿಸೋದು, ಗೆಳೆಯ ಅಂತೂ ವ್ಯಕ್ತಪಡಿಸೋದು, ಅಥವಾ ತಾಯಿ ಆ ವ್ಯಕ್ತಪಡಿಸೋದ್ರಲ್ಲಿ ಪ್ರತಿಫಲ ಇಲ್ಲದೆ ನಿಮಗೆ ಯಾವ ತರಹ ಪ್ರೇಮ ವ್ಯಕ್ತಪಡಿಸಿದ್ರೆ ನಮಗೆ ತುಂಬಾ ಕ್ಲೋಸ್ ಆಗಿ ಕಾಣ್ತಾನೆ ಅಂತ, ಹತ್ತಿರದವನು ಅಂತ. ನಂಗೇನು ಆತ್ಮ ಪ್ರೇಮಿಸೋದು ಚೆನ್ನಾಗಿರುತ್ತೆ ಸ್ವಲ್ಪ. ನನ್ನ ಆತ್ಮ ಇದ್ದಾನೆ ಅದು, ಆ ಪ್ರೇಮ ತುಂಬಾ ಚೆನ್ನಾಗಿದೆಪ್ಪ, ಬಹಳ ಒಳ್ಳೆ ಪ್ರೇಮ. ನಿರ್ಗುಣ ಅಲ್ಲ, ನನ್ನ ಆತ್ಮನಿಗೆ ನನ್ನ ಹೃದಯ ನನ್ನ ಸಾಕ್ಷಿಯಾಗಿದ್ದು ನನ್ನ ಎಲ್ಲವನ್ನೂ ನೋಡ್ತಾ ಇದ್ದಾನೆ, ನನ್ನನ್ನೆಲ್ಲ ಬೆಳಗ್ತಾ ಇದ್ದಾನೆ, ನನ್ಗೆ ತುಂಬಾ ಹತ್ತಿರದಲ್ಲಿದ್ದಾನೆ, ನನ್ನ ಆತ್ಮನ ಕೂತ್ಕೊಂಡಿದ್ದಾನೆ ಅನ್ನೋ ಪ್ರೇಮ ತುಂಬಾ ಹತ್ತಿರ ಅನ್ಸುತ್ತೆ. ಅದು ಬಹಳ ಚೆನ್ನಾಗಿದೆ ಅನ್ಸುತ್ತೆ ಆತ್ಮ ಪ್ರೇಮ. ಅಲ್ಲಲ್ಲ, ಎಲ್ಲಾದ್ರೂ ನೀವು ಯೋಚಿಸ್ಬೇಡಿ. ನಿಮ್ಮೆಲ್ಲರಿಗೂ ಹಂಗಲ್ರಿ, ನಿಮ್ಮೆಲ್ಲರಿಗೂ ನಿಮ್ಗೆ ಅದು ಬೆಟ್ಟದಲ್ವ ಆ ತರ ಅಭ್ಯಾಸ ಮಾಡ್ಕೊಟ್ರೆ, ನನ್ನ ಆತ್ಮನ ಇದ್ದಾನೆ, ನನ್ಗೆ ಅತ್ಯಂತ ಪ್ರಿಯ ಪ್ರಾಣನ ಇದ್ದಾನೆ, ನನ್ನ ಬುದ್ಧಿ ಸಾಕಿ ನನ್ನ ಎಲ್ಲರೂ ನಡೆಸ್ತಾನೆ, ನನ್ನ ಬುದ್ಧಿಯನ್ನು ನಡೆಸೋನು, ಇಂದ್ರಿಯ ನಡೆಸೋನು, ಎಲ್ಲರೂ ನಡೆಸ್ತಾನೆ, ಅತ್ಯಂತ ಕ್ಲೋಸ್ ಆಗಿದ್ದಾನೆ. ತಂದೆ ಅಂದ್ರು ಅಯ್ಯೋ ಬೈತಾರೆ ತಂದೆ. ಅವರು ಯಪ್ಪ, ನಮ್ ತಂದೆ ಎಷ್ಟು ಬೈತಿದ್ವಿ ಗೊತ್ತಾ? ಒಂದ್ ತಪ್ಪು ಮಾಡೋದು ಎಷ್ಟು ಸಿಕ್ಕಾಪಟ್ಟೆ ಬೈತಿದ್ವು. ನಮ್ಮ ಅಕ್ಕನ ಬೈತಿದ್ದಿಲ್ಲಮ್ಮ, ನಮ್ಮ ಅಕ್ಕನು ಭಾರಿ ಪ್ರೇಮ ನಮ್ಮ ತಂದೆಗೆ. ಗಂಡು ಮಕ್ಕಳು ಸಿಕ್ಕಾಪಟ್ಟೆ ಬೈತಿದ್ರು. ಅಯ್ಯೋ ಬಹಳ. ನಾನು
ದೂರ್ತಾ ಇದ್ದ ಅಕ್ಕನ ಮಾತ್ರ ಭಯ ಅಲ್ಲ, ನಮ್ಮನ್ನು ಬೈತೀರಾ ಅಂತ. ಅಕ್ಕ ಬೇರೆಯವನೇ ಹೋಗೋದು ಬೈಬಾರ್ದು, ನಮ್ಗೆ ಅಧಿಕಾರ ಇಲ್ಲ. ನೀನು ಇಲ್ಲಿ ನಿನ್ ಬೈಬೇಕು, ಹೊಡಿಬೇಕು. ಅಕ್ಕನ್ಗೆ ಏನಿದ್ದು ನಾವು ಮಾಡ್ಬೇಕೆ ಹೊರತು ಕೊಡ್ಬೇಕೆ ಹೊರತು ಅಕ್ಕನ್ನೆಲ್ಲ ಬೈಯೋಗ್ಯಕ್ಕಲ್ಲ ನಮ್ಗೆ ಅಧಿಕಾರ ಇಲ್ಲ. ಗುರುಗಳೇ ಅವ್ರ ಬಗ್ಗೆ ಇವತ್ತು ಅಷ್ಟು ಗ್ರೇಟ್ ಪರ್ಸನ್ ಆಗಿದ್ದೀರಾ. ನಾನೆಂತ ಗ್ರೇಟ್ ಆಗಿದ್ದೀನಿ, ಸುಮ್ಮನೆ ಏನೂ ಆಗಿಲ್ಲ. ನಾನು ಅತ್ಯಂತ ಸಾಮಾನ್ಯ ಹುಳುವಿನಲ್ಲಿ ಹುಳು, ಸಣ್ಣ ಹುಳು. ಅಹಂ ಕೃತು ಮುಗಿದ. ಪಿತಾಹಂ ಅಸ್ಯ ಜಗತಃ. ನೋಡಪ್ಪ ಅರ್ಜುನ, ಈ ಜಗತ್ತಿಗೆ ನಾನು ತಂದೆ ಆಗಿದ್ದೀನಿ ಅಂದ್ರೆ ಕಾರಣನಾಗಿದ್ದೀನಿ. ಹಾಗಾದ್ರೆ ಪರಿಚ್ಛೇದ ಆಗಿದೆ ಮಾಡು. ಪಿತಾ ಅಹಂ ಅಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರಃ ಋಕ್ ಸಾಮ ಯಜುಃ ಏವ ಚ. ಅಸ್ಯ ಜಗತಃ ಪಿತಾ, ಅಸ್ಯ ಜಗತಃ ಮಾತಾ, ಅಸ್ಯ ಜಗತಃ ಧಾತಾ. ಎಲ್ಲಕ್ಕೂ ಈ ಜಗತ್ತಿಗೆ ನಾನು ತಂದೆ, ಈ ಜಗತ್ತಿಗೆ ನಾನು ತಾಯಿ. ತಂದೆಯಾಗಿ ಪೋಷಕನು, ತಂದೆಯಾಗಿ ಪಾಲಕನು, ತಾಯಿಯಾಗಿ ಪೋಷಕನು. ತಂದೆಯಾಗಿ ನಾನು ಕಾಪಾಡ್ತಾ ಇದ್ದೀನಿ, ತಾಯಿಯಾಗಿ ಪೋಷಣೆ ಮಾಡ್ತಾ ಇದ್ದೀನಿ. ಆಮೇಲೆ ಮತ್ತು ನಾನು ಹೊತ್ಕೊಂಡವನೇ ನಾನು. ಮತ್ತು ಪಿತಾಮಹ ಅಂದ್ರೆ ಅಜ್ಜನು, ಅಂದ್ರೆ ಮೊದಲಿಗನು ಅಂತ. ಈ ಜಗತ್ತಿಗೆ ನಾನೇ ಮೊದಲಿಗನು. ತಿಳಿಬೇಕಾದ್ರು ನಾನೇ. ವೇದ್ಯತು ಯೋಗ್ಯ ವೇದ್ಯ. ನಿಜವಾಗಿ ಅರಿಬೇಕಾದ ನಮ್ಮ ಜೀವನದಲ್ಲಿ ಈತನೇ ಅರಿಬೇಕಾದವನು. ಇದೆಲ್ಲ ಭಕ್ತಿಯ ಪ್ರಕಟಣೆಗಳು, ಅಭಿವ್ಯಕ್ತಿಗಳು. ಯಾವ್ಯಾವ ರೀತಿ ಅಭಿವ್ಯಕ್ತಿ ಪಡಿಸ್ತೀರೋ ಪಡಿಸ್ತಿ, ಇವನೇ ನಮ್ಗೆ ಅರಿಬೇಕಾದವನು ಅಂತ ಇರಬಹುದು. ಅತ್ಯಂತ ಅಲ್ಲಲ್ಲ, ಒಂದೊಂದು ಬೇರೆ ಬೇರೆ. ಅಲ್ಲ, ಒಂದೊಂದು ಲೆವೆಲ್ ಜನಕ್ಕೆ ಹೇಳ್ತಾರೆ. ಯಾರು ಬೇಕಾದ್ರೆ ಯಾರು ಚೂಸ್ ಮಾಡ್ಕೋಬಹುದು. ತಾಯಿಯಿಂದ ಪ್ರೇಮ ಮಾಡ್ಬೋದು, ತಂದೆಯಿಂದ ಪ್ರೇಮ ಮಾಡ್ಬೋದು, ಆ ಜಗತ್ತಿಗೆ ಧಾರಕ ಅಂತ ಪ್ರೇಮ ಮಾಡ್ಬೋದು, ನಮ್ಮ ಅಜ್ಜ ಭಾವನೆ ಮಾಡ್ಬೋದು, ಕಾರಣ ಮಾಡ್ಬೋದು, ಅಥವಾ ನಿಜವಾಗಿ ನನ್ನ ಜೀವನದಲ್ಲಿ ತಿಳಿಬೇಕಾದವನು ಇವನೇ ಅಂತ ಭಾವನೆ ಮಾಡ್ಬೋದು. ಅತ್ಯಂತ ಪವಿತ್ರ ರೂಪದವನು, ಪವಿತ್ರ ಸ್ವರೂಪನು, ಓಂಕಾರ ರೂಪನು, ಮತ್ತು ಋಗ್ವೇದ, ಯಜುರ್ವೇದ, ಸಾಮವೇದ ರೂಪದವನಾಗಿದ್ದಾನೆ, ವೇದ ರೂಪದವನಾಗಿದ್ದಾನೆ ಅಂತ ಭಾವನೆ ಮಾಡ್ಬೋದು. ಒಟ್ಟು ಯಾವ ಪ್ರೇಮ ಮಾಡಿದ್ರು ಅವನಲ್ಲೇ ಪ್ರೇಮ ಆಗ್ಬೇಕು. ಪ್ರೇಮಕ್ಕೆ ಪಾತ್ರ ಅವನೇ ವಿಷಯ. ಇನ್ನೆಲ್ಲವೂ ಪರಿಚಯಕ್ಕೆ, ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗ್ಲಿ, ಈ ಪರಿಚಯಕ್ಕೆ. ಪ್ರೇಮ ಕೊಡಕ್ಕೆ ಯಾರು ಅರ್ಹರಲ್ಲ. ಪ್ರೇಮ ಕೊಟ್ಬಿಟ್ರೆ ಅವರು ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ, ನಮ್ಮನ್ನ ಆಳ್ತಾರೆ. ಗೊತ್ತಾ, ನೀ ಗಂಡಂಗೆ ಪ್ರೇಮ ಕೊಡಿ ಅಂತ ಹೆಂಡತಿ ತುಂಬಾ ಪ್ರೇಮ ಕೊಡಿ. ಹೆಂಡತಿ ಏನ್ ಮಾಡ್ತಾರೆ ಗೊತ್ತಾ, ನೀವು ಹೋಗ್ಬಿಟ್ಟು ಸಾಮಾನು ತಗೊಂಡ್ಬನ್ನಿ, ಹೋಗ್ಬಿಟ್ಟು ಆ ಕೆಲಸ ಮಾಡ್ಕೊಂಡ್ಬನ್ನಿ. ನಾ ಕೊಟ್ಟ ಪ್ರೇಮವನ್ನ ನಮ್ಮನ್ನ ದುರುಪಯೋಗ ಮಾಡಿ ನಿಮ್ಮನ್ನ ಆಳ್ತಾರೆ ಅವರು. ಎಲ್ಲ ಹೆಂಡತಿ ಆಗ್ಲಿ ಗಂಡ ಆಗ್ಲಿ ತುಂಬಾ ಗಂಡನ ಪ್ರೇಮಿಸಿ, ಗಂಡ ಏನ್ ಮಾಡ್ತಾರೆ ಗೊತ್ತಾ, ನಿಮ್ಮನ್ನ ಅಡಿಗೆ ಮಾಡೋ, ಇವತ್ತು ಅದನ್ನ ಮಾಡೋ, ಮಧ್ಯಾಹ್ನ ಊಟ ಮಾಡಿರ್ತಾರೆ, ಮತ್ 4 ಗಂಟೆಗೆ ಏನಾದ್ರು ಸ್ನಾಕ್ಸ್ ಮಾಡೋ, ಒಂದು ತಿಂಡಿ ಮಾಡ್ಕೊಡೋ. ಪ್ರೀತಿ ಕೊಟ್ಟಿದ್ದಕ್ಕೆ ಇದೇನಾ, ಜಯಿಸ್ಕೊತಾರೆ. ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ ಎಲ್ಲ ಪ್ರೀತಿ ಕೊಟ್ರೆ ನಮ್ಮನ್ನ ಆಳ್ತಾರೆ. ಭಗವಂತ ಮತ್ತೆ ಪ್ರೇಮ ಕೊಟ್ರೆ ನಮ್ಮನ್ನ ಸ್ವತಂತ್ರನಾಗಿ ಮಾಡ್ತಾರೆ. ಯಾರು ಪ್ರೇಮ ಕೊಟ್ರೆ ನಮ್ಮನ್ನು ಸ್ವತಂತ್ರ ಮಾಡ್ತಾರೋ ಅವ್ರಿಗೆ ಪ್ರೇಮ ಕೊಡಬೇಕು. ಯಾರು ಪ್ರೇಮ ಕೊಟ್ರೆ ನಮ್ಮನ್ನ ಆಳ್ತಾರೋ ಅವ್ರಿಗೆ ಪ್ರೇಮ ಕೊಡಬಾರ್ದು. ಇವರೆಲ್ಲರೂ ಪ್ರೇಮ ಕೊಟ್ರೆ ನಮ್ಮನ್ನ ಆಳ್ತಾರೆ. ಅಯ್ಯೋ, ಇವ್ರ ಪ್ರೇಮಕ್ಕೆ ಪಾತ್ರ ಕೊಡ್ಬಾರ್ದು. ಪ್ರೇಮ ಅತ್ಯಮೂಲ್ಯವಾದ ವಸ್ತು. ಹೇಗೆ ವಜ್ರದ ಇದನ್ನ ಉಂಗುರವಾಗ್ಲಿ, ಸರವನ್ನಾಗ್ಲಿ ಜೋಪಾನವಾಗಿ ಒಂದು ಡಬ್ಬಿ ಒಳಗಿಟ್ಟು, ಅದನ್ನ ಲಾಕರ್ಲಿಟ್ಟು, ಲಾಕರ್ ಬೀರೊಳಗಿಟ್ಟು, ಅದಕ್ಕೆ ಡಬ್ಬಲ್ ಕೀ ಹಾಕಿ ಜೋಪಾನ ಇಡಬೇಕು. ಹಾಗೆ ಪ್ರೇಮವನ್ನು ಶುದ್ಧವಾಗಿ ಪ್ರೇಮವನ್ನ ಜೋಪಾನವಾಗಿ ಇಟ್ಕೊಂಡು ಅದು ಪರಮಾತ್ಮನಿಗೆ ಮಾತ್ರ ಕೊಡ್ಬೇಕು, ಯಾರಿಗೂ ಕೊಡ್ಬಾರ್ದು. ಪ್ರೇಮಕ್ಕೆ ಪಾತ್ರ ಅರ್ಹ ಯೋಗ್ಯ ಅವನೊಬ್ಬನೇ. ಅದು ಶುದ್ಧವಾದ ಪ್ರೇಮ. ವೃಕ್ಷಾಮ ಯಜುರೇವಚ ಅವನೇ ಆಗಿದ್ದಾನೆ. ಕಿಂಚ ಪಿತಾ ಜನಯಿತ ಅಹಂ ಅಸ್ಯ ಜಗತಃ. ಕಿಂಚ ಪಿತಾ ಜನಯಿತ ಅಹಂ ಅಸ್ಯ ಜಗತಃ. ಮತ್ತು ಏನಪ್ಪಾ ಅಂದ್ರೆ, ನಾನು ಈ ಜಗತ್ತನ್ನ ಉಂಟು ಮಾಡುವಾತನು, ಮಾಡಿರುವಾತನು, ಮಾಡಿರೋನು ನಾನೇ, ಮಾಡ್ತಾ ಇರೋನು ನಾನೇ. ಪ್ರತಿ ಕ್ಷಣಕ್ಕೂ ಏನೇನು ಉತ್ಪತ್ತಿ ಆಗ್ತಾ ಇದೆ ಆ ಸಾಕ್ಷಿಕಕ್ಕೆ ವಿಷಯವಾಗಿಯೇ ಏನೇನು ಉಂಟಾಗಿದೆ ಅಂದ್ರೆ ಅವನಿಂದಲೇ ಉಂಟು. ಅವನಲ್ಲದೆ ಜಗತ್ತಿಗೆ ಇನ್ನೊಬ್ಬ ಕಾರಣ ಆಗಬಾರದು. ಇಷ್ಟು ವ್ಯಾಪಕವಾದ ಜಗತ್ತಿಗೆ ಪರಿಚ್ಛಿನ್ನವಾದದ್ದು ಕಾರಣವಾಗಲ್ಲ. ಅವನು ಬಿಟ್ಟರೆ ನೆಲವು ಪರಿಚ್ಛಿನ್ನವೇ. ಪರಿಚ್ಛಿನ್ನವಾದದ್ದು ವ್ಯಾಪಕ ಕಾರಣ ಆಗಲ್ಲ. ವ್ಯಾಪಕಕ್ಕೆ ವ್ಯಾಪಕ ತಮನಾದವನು ಕಾರಣ ಆಗ್ತಾನೆ ಹೊರತು ಈ ಇರುವೆಯಿಂದ ಬೆಟ್ಟ ಹುಟ್ಟಲ್ಲಪ್ಪ. ಇರುವೆ ಗೊದ್ದೆಯನ್ನು ಬೆಟ್ಟ ಹುಟ್ಟತನ ಸಾಧ್ಯ ಇಲ್ಲ. ಆಕಾಶಾದಿ ಜಗತ್ತಿಗೆ ಕಾರಣ ಆದವನು ಆಕಾಶಾದಿ ಜಗತ್ತಿಗೆ ದೊಡ್ಡವರಾಗಿರ್ಬೇಕು, ಅವನು ಕಾರಣ ಆಗ್ತಾನೆ.
ಅವನೇ ಕಾರಣ. ಮಾತಾ ಜನಯಿತ್ರಿ ಪೋಷಕಾನ್ ಭಗವತಿ. ಮಾತಾ ಜನಯಿತ್ರಿ. ಅಲ್ಲ, ಜನಯಿತ ಪಿತಾ ಆದ್ಮೇಲೆ ಮತ್ತೆ ಅದಕ್ಕೆ ಜನಯಿತ ಹಿಪ್ಪೋದ ಪಶುಭಾವ ಪುನರುಕ್ತಿ ಆಯ್ತು. ತಂದೆ ನಿಮಿತ್ತ ಕಾರಣ, ತಾಯಿ ಉಪಾದಾನ ಕಾರಣ. ಹಂಗ್ ಮಾಡ್ಬಿಟ್ರ ಅದೊಂಥರ. ಅಥವಾ ತಾಯಿಯಾಗಿ ಪೋಷಣೆ ಮಾಡ್ತಾನೆ, ತಂದೆಯಾಗಿ ಕಾಪಾಡ್ತಾನೆ. ಹಾಗೆ ಮಾಡ್ಬೋದು. ರಕ್ಷಕ, ತಂದೆಯಾಗಿ ರಕ್ಷಕ, ತಾಯಿಯಾಗಿ ಪೋಷಕ. ಹಂಗ್ ಮಾಡ್ಬೋದು. ಈಗ ನಿಮಿತ್ತ ಕಾರಣ, ಉಪಾದಾನ ಕಾರಣ. ಬೋತಾರ್ ಸೇಮ್, ಬೋತಾರ್ ಕರೆಕ್ಟ್. ಚೆನ್ನಾಗಿದೆ, ಪರವಾಗಿಲ್ಲ ಅರ್ಥ. ಧಾತ ಕರ್ಮಫಲಸ್ಯ ಪ್ರಾಣಿಭ್ಯೋ ವಿಧಾತ. ಧಾತ ಕರ್ಮಫಲಸ್ಯ ಪ್ರಾಣಿಭ್ಯೋ ವಿಧಾತ. ಧಾತ ಅಂದ್ರೆ ಕರ್ಮಫಲವನ್ನು ಹೊತ್ಕೊಂಡು ಸಂಕೋಚ ಮಾಡ್ಬಿಟ್ರು. ಸರ್ವಸ್ಯ ಧಾತ ಅನ್ಬೋದಾಯ್ತು. ಯಾಕೆ ಸಂಕೋಚ ಮಾಡಿದ್ರು? ಕರ್ಮಫಲವನ್ನು ಮಾತ್ರ ಹೊತ್ಕೊಂಡು ಅಂದ್ರೆ ಎಲ್ಲವೂ ಕರ್ಮಫಲ ಅಂತ ಅಂದ್ಕೊಂಡು ಹಾಗೆ ಮಾಡಿದ್ದಾರೆ. ಜಗತ್ತೇ ಕರ್ಮಫಲ ಅಂತ ಆದ್ದರಿಂದ ಕರ್ಮಫಲ ಹೊತ್ಕೊಂಡಿದ್ದೀನಿ, ಜಗತ್ತೇ ಹೊತ್ಕೊಂಡಿದ್ದೀನಿ ಅಂತ. ಮುಂದೆ ಗತಿ ಬರ್ತಾ ಅದು ಸ್ವೀಕಲು ಗತಿಯಲ್ಲಿ ಕರ್ಮಫಲ ಅಂತ ಕೆಲಸ ಮಾಡಿದ್ದಾರೆ. ಪುನರುಕ್ತಿ ಆಗುತ್ತೆ. ಹಾಗೆ ಧಾತ ಅನ್ನೋಕೆ ವಿಶ್ವಸ ಧಾತ. ಹಾವನ್ನು ಹೇಗೆ ಹಗ್ಗ ಹೊತ್ಕೊಂಡಿದೆಯೋ ಪ್ರಪಂಚವನ್ನು ಪರಮಾತ್ಮ ಸದ್ರೂಪದಿಂದ ಚಿದ್ರೂಪದಿಂದ ಹೊತ್ಕೊಂಡಿದ್ದಾನೆ. ವಿಶೇಷಣ ಧಾತ. ಬಿ ಅನ್ನೋದು ಆಯಾಸವಿಲ್ಲದೇನೆಯೇ ತಾದಾತ್ಮ್ಯತೆಯಿಂದ ಹೊತ್ಕೊಂಡಿದ್ದಾನೆ. ಅಪ್ರಯತ್ನೇನ ಲೀಲಾನ್ಯಾಯೇನ ಪುರುಷ ವಿಶ್ವಾಸವತಿ. ನಾವು ಉಸಿರಾಟ ಆಡೋಕೆ ಎಷ್ಟು ಶ್ರಮ ಪಡ್ತೀವೋ ಅಷ್ಟು ಶ್ರಮವನ್ನು ಪಡ್ತಾ ಇಲ್ಲ ಈ ಪ್ರಪಂಚ ಹೊತ್ಕೊಳ್ಳೋಕೆ. ಕರ್ಮ ಫಲಸ್ಯ ಪ್ರಾಣಿಭ್ಯೋ ವಿಧಾತ. ಹಂಚು ಆತ ಕರ್ಮ ಫಲವೇ ಅವನು. ಕರ್ಮಫಲಕ್ಕೆ ಆಶ್ರಯನ ಹಂಚು, ಡಿಸ್ಟ್ರಿಬ್ಯೂಟರ್. ಒಟ್ಟು ಎಲ್ಲವೂ ಅವನೇ. ಒಂದೊಂದಾಗ ಹೇಳ್ತಾ ಇದ್ದಾರೆ ಅಷ್ಟೇ. ಪಿತಾಮಹ ಪಿತುಃಪಿತಾ. ಪಿತಾಮಹನ ಅಂದ್ರೆ ತಂದೆಗೂ ತಂದೆ ಅಂದ್ರೆ ಜಗತ್ತಿಗೆ ತಂದೆ ಹಿರಣ್ಯಗರ್ಭ, ಅವನಿಗೂ ತಂದೆ ಅವನು. ಹಿರಣ್ಯಗರ್ಭ ಸಮವರ್ತತಾಗ್ರೆ ಭೂತಸ್ಯ ಜಾತ. ಹಿರಣ್ಯಗರ್ಭಂ ಪಶ್ಯತ ಜಾಯಮಾನ. ಹಿರಣ್ಯಗರ್ಭವನ್ನು ಹುಟ್ಟಿಸುವಾತ ಅವನಿಗೂ ತಂದೆ, ಜಗತ್ತಿಗೆ ತಂದೆ, ತಂದೆಗೂ ತಂದೆ. ವೇದ್ಯಂ ಭಾಷಿಕರು ಪಿತುಃಪಿತಾ ಅನ್ನೋದು ವಿವರಣೆ ಕೊಡ್ಲಿಲ್ಲ. ನಮ್ ತಂದೆಗೂ ತಂದೆನಾ, ಜಗತ್ತಿಗೂ ತಂದೆಗೂ ತಂದೆನಾ, ಹೆಂಗ್ ತಂದೆಗೂ ತಂದೆ ಹಿಂಗ್ ಮಾಡ. ಮೂಲ ಕಾರಣ ಅದೇನು, ಉಪಾದಾನ ಕಾರಣ ಏನೋ, ಎಲ್ಲ ಒಂದ. ಕಾರಣವನ್ನು ಬಯಸಿದ ಕಾರಣ ಅಂತ ಅರ್ಥ. ಕಾರಣವನ್ನು ಬಯಸುವ ಕಾರಣ, ಬಯಸಿದ ಕಾರಣ, ಎಲ್ಲ ಕಾರಣ ಇದೆಯಾ? ಕಾರಣವನ್ನು ಬಯಸಿದ ಕಾರಣ ಅಂದ್ರೆ ಅದೇ ಬಯಸದ. ಕಾರಣವನ್ನು ಬಯಸದೇ ಇರೋ ಕಾರಣ. ಅಲ್ಲ, ಮಣ್ಣು ಗಡಿಗೆ ಆಗೋದಕ್ಕೆ ಬೇರೆ ಬೇರೆ ಅಪೇಕ್ಷೆ ಪಡುತ್ತೆ ಅಂತ. ಮಣ್ಣು ಮುದ್ದೆ ಆಗುತ್ತೆ, ಮುದ್ದೆ ಗಡಿಗೆ ಕಾರಣ, ಕಾರಣ ಮಣ್ಣು. ಆ ಮಣ್ಣು ಕಾರಣ ಇಲ್ಲ, ಆ ತರ. ಸರಿ, ಅಥವಾ ಮಣ್ಣು ಗಡಿಗೆ ಕುಂಬಾರ ಚಿದ್ರಿ ಅವನ್ನ ಅಪೇಕ್ಷೆ ಪಡುವ ಹಾಗೆ ಸಹಕಾರಿ ಕಾರಣ ಅಲ್ಲ. ಇದು ಉಪಾದಾನ ಕಾರಣಕ್ಕೆ. ವೇದ್ಯಂ ವೇದಿತವ್ಯಂ. ವೇದ್ಯಂ ವೇದಿತವ್ಯಂ. ಅವಶ್ಯವಾಗಿ ಅರಿಯಬೇಕಾದವನು. ವೇದಿತು ಯೋಗ್ಯಮಂತ, ವೇದಿತು ಶಕ್ಯವಲ್ಲ. ನಮ್ಮ ಜೀವನದಲ್ಲಿ ಅತ್ಯಂತ ಅವಶ್ಯಕ ಅರಿಯಲೇಬೇಕಾದವನು ಯಾವಂದ್ರೆ ಪರಮಾತ್ಮ. ನಾವು ಕೆಮಿಸ್ಟ್ರಿ ಓದ್ಬೇಕು, ಫಿಸಿಕ್ಸ್ ಓದ್ಬೇಕು, ಬಯಾಲಜಿ ಓದ್ಬೇಕು, ಇನ್ನೇನೋ ಇದನ್ನ ಓದ್ಬೇಕು ಅಲ್ಲ. ಅದ್ಯಾವ್ದು ಓದ್ಬೇಕಾಗಿಲ್ಲ, ತಿಳ್ಕೊಬೇಕಾಗಿಲ್ಲ ಯಾವನು? ಇವನೇ ಪರಮಾತ್ಮನೇ ತಿಳಿಯಬೇಕಾದವನು ಅಂತ ಪ್ರಹ್ಲಾದ ಹೇಳಿದ್ನಲ್ಲ. ಕೋಮಾಯ ಆಶ್ರಯ ಪ್ರಾಜ್ಞ ಧರ್ಮಾನ್ ಭಾಗವತಾನ್. ಚಿಕ್ಕ ವಯಸ್ಸಿಂದಲೂ ಭಗವತತ್ವ ವಿಚಾರವನ್ನೇ ಹೇಳ್ಬೇಕಂತೆ. ಭಗವಂತನಿಗೂ ತನಗೂ ಸಂಬಂಧವನ್ನು ಕಲ್ಪಿಸ್ಕೊಡ್ಬೇಕು, ಆ ಸಂಬಂಧವನ್ನು ಬೆಳೆಸ್ಬೇಕು, ಆಮೇಲೆ ಅವನ ಪರಿಚಯ ಮಾಡಿಸ್ಕೊಡ್ಬೇಕು, ಆಮೇಲೆ ತನ್ನ ಕಳ್ಸ್ಕೋಬೇಕು, ಆಮೇಲೆ ಅದರಲ್ಲೇ ಒಂದಾಗ್ಬೇಕು. ಮುಂಚೆ ಸಂಬಂಧ ಕಲ್ಪಿಸ್ಕೊಡೋದು, ಪರಿಚಯ ಮಾಡಿಸ್ಕೊಡೋದು, ಸಂಬಂಧ ಕಲ್ಪಿಸ್ಕೊಡೋದು, ಆಮೇಲೆ ಆ ಸಂಬಂಧನ ಬೆಳೆಸೋದು, ಆಮೇಲೆ ತನ್ನ ಬಿಟ್ಕೊಳ್ಳೋದು, ಆಮೇಲೆ ಅವನಲ್ಲಿ ಒಂದಾಗೋದು. ಪವಿತ್ರಂ ಪಾವನಂ. ಪವಿತ್ರಂ ಪಾವನಂ. ಅತ್ಯಂತ ಪವಿತ್ರವೂ ನಾನೇ ಆಗಿದ್ದೀನಿ. ಅತ್ಯಂತ ಎಲ್ಲಾ ಶುದ್ಧಿಗಿಂತೂ ಶುದ್ಧ. ಎಷ್ಟೇ ಅಶುದ್ಧಿ ಅದು ಒಂದು ಇದನ್ನ ಹೇಳ್ತಾರ. ಬೆಳಗ್ಗೆ ಎದ್ದು ಕೂಡಲೇ ಅವರು ಗೌತಮರು ಹೇಳ್ತಾರೆ, ಕ್ರಿಯಾಕಾಂಡದಲ್ಲಿ ಇದನ್ನು ಧ್ಯಾನ ಮಾಡಿ ಅಂದೆ. ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಪ್ರಥಮ ಶುಚಿ ಆಗೋದು
ಆ ಆತ್ಮನಾಗಿರ್ತಕ್ಕಂಥ ಪರಮಾತ್ಮನ ಧ್ಯಾನ ಮಾಡ್ಕೊಂಡು ಆಮೇಲೆ ನಿಮ್ಮ ನಿತ್ಯ ಕರ್ಮಕ್ಕೆ ತೊಡಗ್ರಿ ಅಂತ ಇದು ಮಾಡಿದ್ದಾರೆ. ಉಪನಿಷದ ಪುರುಷನ ಧ್ಯಾನ ಮಾಡ್ಕೊಂಡು ಆಮೇಲೆ ನೀವು ನಿಮ್ಮ ದಿನನಿತ್ಯ ಕೈ ಹಾಕ್ರಿ. ನೀವು ಬುದ್ಧಿಗೆ ಸಾಕ್ಷಿಯಾಗಿರುವ ಚಿನ್ಮಾತ್ಮನಾದ ಪರಮಾತ್ಮನ ಧ್ಯಾನ ಮಾಡ್ತಾ ಆಮೇಲೆ ನಮ್ಮ ವ್ಯವಹಾರಕ್ಕೆ ಹೋಗ್ಬೇಕಂತೆ. ಧ್ಯಾನ ಮಾಡೋ ಬೆಸೆಡ್ ಅದು ಪವಿತ್ರ, ಎಲ್ಲ ಶುದ್ಧಿ. ಸ್ನಾನ ಮಾಡೋಕ್ಕಿಂತ ಜಾಸ್ತಿ ಶುದ್ಧಿ ಅದು. ಗಂಗಾ ಸ್ನಾನ ಪಂಚಗವ್ಯಕ್ಕಿಂತ ಜಾಸ್ತಿ, ಕುಷ್ಮಾಂಡ ಹೋಮಕ್ಕಿಂತ ಜಾಸ್ತಿ ಪವಿತ್ರ ಪರಮಾತ್ಮ ಧ್ಯಾನ. ಎಲ್ಲ ಫಿಲ್ಟರ್ ಆಗ್ಬಿಡುತ್ತೆ, ಕಾಮಕ್ರೋಧಾದಿಗಳು ಫಿಲ್ಟರ್ ಆಗತ್ತೆ. ಓಂಕಾರ ಓಂಕಾರವು ನಾನೇ. ಅದಕ್ಕೇನು ಏನೇ ಕೊಡ್ಲಿಲ್ಲ ಭಾಷಿಕರು. ಋಕ್ ಸಾಮ ಯಜುರೇವಚ ಪ್ರಸಿದ್ಧವಾದ ಛಂದೋಬದ್ಧವಾದ ಮಂತ್ರಗಳು, ಗೀತಿ ರೂಪ ಅದು ದಂಡಾಯಮಾನವಾದ ಮಂತ್ರಗಳು, ಗೀತಿ ರೂಪವಾದ ಮಂತ್ರಗಳು 3 ತರಹ ಮಂತ್ರ. ಛಂದೋಬದ್ಧವಾದ ಮಂತ್ರ ಋಕ್, ದಂಡಾಯಮಾನವಾದ ಮಂತ್ರ ಯಜುಸ್ಸು, ಗೀತಿ ರೂಪವಾದ ಮಂತ್ರ ಸಾಮ. ಅದಷ್ಟು ನಾನೇ ಆಗಿದ್ದೀನಿ, ಎಲ್ಲವೂ ನನ್ನದೇ ಸ್ವರೂಪ ಅಂತ. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃದ್. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃದ್. ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃದ್. ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಗತಿಃ ಭರ್ತಾ ಪ್ರಭುಃ ಸಾಕ್ಷಿ ನಿವಾಸಃ ಶರಣಂ ಸುಹೃತ್. ಪ್ರಭವಃ ಪ್ರಳಯಃ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಇದು ಒಂದು ರೀತಿ ಭಗವಂತನ ಪ್ರೇಮವನ್ನು ಪ್ರಕಟ ಮಾಡುವಂತ ಪ್ರಕಾರಗಳಿವೆ. ಅವನು ನಮಗೆ ಗತಿ ಶಬ್ದ ಭಾಷಿಕರು ಕರ್ಮ ಫಲ ಅಂತಂದ್ರು. ಎಲ್ಲಾ ರೀತಿ ಅವನೇ ನಮಗೆ ಗತಿ ಗೋವಿಂದ ಕೀರ್ತನವನ್ನು ಹಾಗೆ ಪರಮಾತ್ಮನೇ ನಮಗೆ ಗತಿ. ಸೇರಬೇಕಾದವನು ಅವನೇ ಆಗಿದ್ದಾನೆ, ಸೇರಬೇಕಾದವನು, ಒಂದಾಗಬೇಕಾದವನು. ನಮಗೆ ನಿಜವಾಗಿ ಜೀವನದಲ್ಲಿ ನಮ್ಮ ಡೆಸ್ಟಿನೇಷನ್ ಯಾವುದು ಅಂದ್ರೆ ಪರಮಾತ್ಮನೇ, ಅವನೇ ಗತಿ. ಭರ್ತ, ನಮ್ಮನ್ನು ಎಲ್ಲಾ ರೀತಿಯಿಂದ ಹೊತ್ಕೊಂಡವನು ಅವನೇ. ಅಂದ್ರೆ ಹೊರಗಡೆ ಅನ್ನಪಾನಾದಿ ಕೊಟ್ಟು ಗಾಳಿ ಬೆಳಕು ಕೊಟ್ಟು ಹೊತ್ಕೊಂಡವನು, ಒಳಗಡೆ ದೇಹೇಂದ್ರಿಯವನ ಬುದ್ಧಿಗಳನ್ನು ಸರಿಯಾಗಿ ಇಟ್ಕೊಂಡು ಹೊತ್ಕೊಂಡವನು. ನಮ್ಮನ್ನು ನಡೆಸ್ತಾ ಅನ್ನ, ನಾವು ತಿನ್ನುವ ಅನ್ನ ಡಸ್ಟ್ಬಿನ್ ಅನ್ನ ಹಾಕಿದ್ರೆ ಅದೇನು ಎನರ್ಜಿಯಾಗಿ ಕನ್ವರ್ಟ್ ಆಗಲ್ಲ. ಈ ದೇಹಕ್ಕೆ ಹಾಕಿದ್ರೆ ಅದು ಎನರ್ಜಿಯಾಗಿ ಕನ್ವರ್ಟ್, ನೋಡೋ ಶಕ್ತಿ, ಕೇಳೋ ಶಕ್ತಿ ಎಲ್ಲ ಮಾಡ್ಕೊಟ್ಟು ಇದ್ರಲ್ಲಿ ಮಾಡ್ತಾ ಇರೋದು ಯಾರು? ಯಾಕೆ ಮಾಡ್ತಾ ಇದ್ದಾನೆ? ಅವನಿಗೆ ನಮ್ಮಲ್ಲಿ ಪ್ರೇಮ ಒಂದು ಬಿಟ್ಬಿಟ್ರೆ ಇನ್ನೇನು ನಮ್ಮಿಂದ ಆಗ್ಬೇಕಾಗಿಲ್ಲ. ಅವನು ಕೃತಕೃತ್ಯ, ಅವನು ಪರಿಪೂರ್ಣ, ಅವನು ಕೃತಾರ್ಥ. ನಮ್ಮಿಂದ ಏನೂ ಆಗ್ಬೇಕಾಗಿಲ್ಲ, ಅದು ನಮ್ಗೆ ಉಪಕಾರ ಮಾಡ್ತಾ ಇದ್ದಾರೆ. ಹಂಗೆ ಅವನು ಸುಹೃತ ಅನ್ನೋದು ಮುಂದೆ ಬರೋದು. ನಮ್ಮನ್ನು ಹೊತ್ಕೊಂಡವನು ಅಂದ್ರೆ ಭೂಮಿಯಾದಿ ರೂಪದಿಂದ ಪಂಚಭೂತಗಳು ಹೊತ್ಕೊಂಡವನು ಅವನೇ. ಅನ್ನ ನೀರು ಬೆಳಕು ಘಟ್ಟವನ್ನು ಹೊತ್ಕೊಂಡವನು ಅವನೇ. ಒಳಗೆ ದೇಹೇಂದ್ರಿಯವನ ಬುದ್ಧಿಯನ್ನು ಧಾರಣೆ ಮಾಡ್ಕೊಂಡವನು ಅವನೇ. ಹೀಗೆ ಭರ್ತ. ಇವಾಗ ನಮ್ಮ ಗಂಡ ಯಾರು ಅಂತ ಕೇಳಿದ್ರೆ ಪರಮಾತ್ಮನೇ ನಮ್ಮ ಗಂಡ. ಅವನು ಇವಳು ಹೇಳಿದ್ನು ಮೀರಾಬಾಯಿ, ಹೆಂಗಸರಿಗೆ ಇಲ್ಲಿ ಪ್ರವೇಶವಿಲ್ಲ ಅಂತ ದೇವಸ್ಥಾನ ಮಾಡ್ಬಿಟ್ಟಿದ್ರು. ಹೋಗಿದ್ದಾರೆ. ಇಲ್ಲ ಕೃಷ್ಣ ಒಬ್ಬನೇ ಪುರುಷ, ಎಲ್ಲರೂ ಹೆಂಗಸರು ಬಿಟ್ಲವಳು. ಈ ಪ್ರಪಂಚದಲ್ಲಿ ಇರೋರು ಎಲ್ಲರೂ ಹೆಂಗಸರೇ. ಯಾರ್ಯಾರು ಭೋಗಾಸಕ್ತೋ ಅವರೆಲ್ಲ ಹೆಂಗಸರು. ಯಾರು ಅಸಂಗನೋ ಅವನೇ ಪುರುಷ. ಆ ಕೃಷ್ಣ ಒಬ್ಬನೇ ಅಸಂಗ, ಅವನು ಪುರುಷ. ಎಲ್ಲರೂ ಹೆಂಗಸರಲ್ಲಿ ಇರೋರು. ಅದನ್ನ ಬಿಡಿ ಜಾಗನ, ಸುಮ್ನೆ ಈ ಬರೀ ಗಡ್ಡ ಮೀಸೆಯನ್ನೇ ಗಂಡಸ ಹೆಂಗಸು ಭಾಗ ಮಾಡ್ಬೇಡಿ ಅಂತೇಳು. ಒಳ್ಳೆ ಮಾತಾಡಿದವಳು, ದಂಗ್ ಹೊಡೆದ ಬಿಟ್ಲು. ನಿಜ ಕರೆಕ್ಟ್ ಹೇಳ್ತಾ ಇದ್ದಾಳು, 100% ಸತ್ಯವಾದ ಮಾತು. ಭೋಗಾಸಕ್ತರು ವಿಷಯಾಸಕ್ತರೆಲ್ಲ ಹೆಂಗಸರು, ವಿರಕ್ತರು ಅಸಂಗರು ಜ್ಞಾನಿಗಳೆಲ್ಲ ಪುರುಷರು. ಆ ಭಗವಂತ ಒಬ್ಬನೇ ಪುರುಷ, ಅವನೇ ಹೊತ್ಕೊಂಡವನು. ಆಮೇಲೆ ಪ್ರಭು ನಮ್ಮ ಸ್ವಾಮಿ. ನಮ್ಗೆ ಭಗವಂತ ನಮ್ಮ ಸ್ವಾಮಿ ಆದ್ರೆ ನಮ್ಗೆ ಯಾಕೆ ಭಯ? ತಕ್ಕುವೇಮಿ ಮನಕು ರಾಮಚಂದ್ರ ಉಂಡವರಕು. ನಮ್ಮವನು ರಾಮಚಂದ್ರ ಆದ್ರೆ ನಮ್ಗೆ ಭಯ. ನಮ್ಮ ಸ್ವಾಮಿ ಪ್ರಭು ಪರಮಾತ್ಮ ಅಂತ ಆಗ ನಮ್ಗೆ ಅಂತ ಪೂರ್ಣ ವಿಶ್ವಾಸ ಇದ್ರೆ ನಮ್ಗೆ ಎಲ್ಲೂ ಭಯ ಇಲ್ಲ, ಎಲ್ಲೂ ನಮ್ಗೆ ಉದ್ವೇಗ ಇಲ್ಲ. ಯಾಕೆ ಖುಷಿಸ್ತಾ ಇದ್ದಾರೆ? ಸ್ವಾಮಿ ಪ್ರಭು ಪರಮಾತ್ಮ ಅಪ್ಪ ನೀನ್ ಹೇಗ್ ನಡೆಸ್ತೀಯೋ ನಡೆಸು. ಹಾಲಿಗಾಲು ಹಾಕು, ನೀರಿಗಾಲು ಹಾಕು, ನಿನ್ ಕಾಲು ಬಿದ್ದಿದ್ದೀನಿ, ನೀನೇ ನನ್ನ ಯೋಗಕ್ಷೇಮ ನೋಡ್ಕೋಬೇಕು. ನನಗಿನ್ಯಾರು ಇಲ್ಲ, ನಮ್ಮ ತಂದೆ ಇಲ್ಲ, ತಾಯಿ ಇಲ್ಲ, ಅಂತಮ್ಮಂದಿಲ್ಲ, ಯಾರು ಇಲ್ಲ, ನನ್ಗೆ ನೀನೇ ಸರ್ವಸ್ವ ಅಂತ ಹೇಳಿ ಭಗವತ್ ಶರಣಾಗತಿ ಇದೆಯಲ್ಲ, ಅದೇ ಪ್ರಭುತ್ವದ ಒಪ್ಕೊಳ್ಳೋದು. ಅದೊಂದು ರೀತಿ ಪ್ರೇಮದ ಅಭಿವ್ಯಕ್ತಿ. ಎಲ್ಲಕ್ಕೂ ಸಾಕ್ಷಿ. ಏನ್ ಮಾಡ್ದು ಯಾರಿಗೆ ಬೇಕಾದ್ರೂ ಗೊತ್ತಾಗದೇ ತಪ್ಪು ಕೆಲಸ ಮಾಡ್ಬೋದು.
ಪರಮಾತ್ಮ ಗೊತ್ತಾಗ್ತದೆ, ಕೆಲಸ ಮಾಡಕ್ಕಾಗಲ್ಲ. ಆದಿತ್ಯ ಚಂದ್ರ ವೈಲೋ ನರಶ್ಚ ಜೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭಯಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಎಲ್ಲ ನೋಡ್ತಾ ಇದ್ದಾರಂತೆ ಏನ್ ಮಾಡ್ತಾನೆ ಅಂತ. ನಾನು ಕದ್ದು ಮುಚ್ಚಿ ಏನೋ ತಿಂತೀನಿ ಕುಡಿತೀನಿ ಮಾಡ್ತೀನಿ ಅಂದ್ರೆ ಬೇರೆಯವರು ಗೊತ್ತಾಗದೆ ಇರಬಹುದು, ಬುದ್ಧಿ ಸಾಕ್ಷಿಯಾದ ಪರಮಾತ್ಮ ಗೊತ್ತಾಗದೆ ಇರುತ್ತಾ. ಆದ್ರಿಂದ ಯಾವ ತಪ್ಪನ್ನು ಪಾಪವನ್ನು ಮಾಡಿದ್ರು ಪರಮಾತ್ಮ ಗೊತ್ತಾಗದೆ ಇರೋ ಪಾಪ ಮಾಡಕ್ ಆಗೋದೇ ಇಲ್ಲ. ಅದನ್ನ ತಪ್ಪನ್ನು ಪಾಪವನ್ನು ಮಾಡಬಾರ್ದು. ಅವನು ಸಾಕ್ಷಿಯಾಗಿದ್ದಾನೆ, ಐ ವಿಟ್ನೆಸ್ ನೋಡ್ತಾ ಇದ್ದಾನೆ. ನನ್ ಮಗ ಏನ್ ನೋಡ್ತಾನೆ ಏನ್ ಮಾಡ್ತಾನೆ ಅಂತ. ಹೇಗೆ ತಾಯಿ ಅಥವಾ ತಂದೆ ಮಕ್ಕಳನ್ನ ಓದ್ಸೋ ಕೂತ್ಬಿಟ್ರೆ ಅದು ಓದ್ತಾ ಇದ್ದಾನ ಏನ್ ನೋಡ್ತಿದ್ದಾನೆ ಅಂತ ಒಂದ್ ಕಡೆ ನೋಡ್ತಾ ಇದ್ದಾರೆ, ಎಲ್ಲೋ ರೂಮಿಂದ ನೋಡ್ತಿರ್ತಾರೆ, ನೋಡಿ ಏನ್ ಮಾಡ್ತಿದ್ದಾನೆ ಗಮನಿಸ್ತಾ ಇರ್ತಾರೆ. ಕಳ್ಳ ಓದ್ತಾ ಇದ್ದಾನ ಅಥವಾ ಏನೋ ಟಿವಿ ನೋಡ್ತಿದ್ದಾನ, ಮೊಬೈಲ್ ನೋಡ್ತಿದ್ದಾನ, ಚಿತ್ರ ಅಲ್ಲ ಇದ್ರ ಮೇಲೆ ಇಟ್ಕೊಂಡ್ಬಿಡ್ತಾರೆ. ಹಂಗಲ್ಲ, ಈ ಪುಸ್ತಕದ ಮೇಲೆ ಕತೆ ಪುಸ್ತಕ ಇಟ್ಕೊಂಡ್ಬಿಟ್ಟು ಈಗ ಓದ್ತಿರ್ತಾರೆ. ಪುಸ್ತಕ ಓದ್ತಾ ಇದ್ದಾರೆ ಅನ್ಕೋಬೇಕು, ಪುಸ್ತಕ ಓದ್ತಾ ಇರಲ್ಲ ಅವರು, ಕತೆ ಪುಸ್ತಕ ಓದ್ತಾ ಇರ್ತಾರೆ. ಬಾಗಿಲು ಹಾಕೋನು ಮತ್ತೆ ಬಾಗ್ಲಾಗ್ತಾ ಇರ್ಲಿಲ್ಲ ಓದಕ್ಕೆ. ಹ್ಮ್ ಬಾಗ್ಲಾಗ ಶುರು ಮಾಡಿದ ಅಂತ ಸಣ್ಣ ಈ ಬೇಗ ಹಿಂಗೆ ಅಡಿಗಿಟ್ಟ ಕತೆ ಪುಸ್ತಕ ಇದೆ ಮಾತ್ರ ಈ ಪುಸ್ತಕ ಹೋಗಿಲ್ಲ, ಅದೇ ಹೋಗೋದು ಇಲ್ಲ. ಈ ಬುದ್ಧಿಗೆ ಕಲ್ತನ ಗಂಡಸರಿಗೆ ಬರೋದು, ಹೆಂಗಸರಿಗೆ ಬರಲ್ಲ. ಈ ಟಕ್ಕಿತರ ಈ ಗಂಡಸರಿಗೆ ಸರಿ. ನಂಬರನ್ನು ಕಳ್ರು ಓದೋದಿಲ್ಲ ಮಾಡೋದಿಲ್ಲ, ಬಹಳ ಬೈಗಳ್ರು ಇದ್ದಾನೆ. ಬುದ್ಧಿಯನ್ನು ಬೆಳಗುವನಾಗಿದ್ದಾನೆ, ಹೃದಯದಲ್ಲಿದ್ದಾನೆ. ಅದನ್ನು ಯಾವ ಕಾರಣಕ್ಕೂ ನಾನು ಅವನಿಗೆ ವಂಚನೆ ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ. ನನ್ನ ನಡವಳಿಕೆಯಲ್ಲಿ ತ್ರಿಕರಣದಲ್ಲೂ ಮಾತಿನಿಂದಲೂ ಮನಸ್ಸಿನಿಂದಲೂ ದೇಹದಿಂದಲೂ ತಪ್ಪು ಕೆಲಸ ಮಾಡೋದಿಲ್ಲ ಅಂತ ಪ್ರಮಾಣ ಮಾಡಿ ಅವನ ಮುಂದೆ ನೀನ್ ನಡೆಸೋ, ನನ್ನನ್ನ ನೀನ್ ನಡೆಸ್ಬೇಕು, ನೀನ್ ಸರಿಯಾಗಿ ನಡೆಸು. ಸರಿಯಾಗಲಿ ನಾನು ಶ್ರುತಿ ತ್ವೇ ಅಗ್ನೇ ಸುಮತಿಂ ಭಿಕ್ಷಮಾಣ. ಹೇ ಅಗ್ನೇ, ಸುಮತಿ ಶೋಭನ ಮತಿಯನ್ನ ಬೇಡ್ತಾ ಇದೀವಿ, ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಮಾರ್ಗದಲ್ಲಿ ನಡೆಸು, ನಿನ್ನ ಮಾರ್ಗದಿಂದ ನಾವು ಹೋಗ್ತೀವಿ ಅಂತ ಹೇಳಿ ಅಗ್ನಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾನೆ. ನಿವಾಸ ನಿವಸಂತಿ ಅಸ್ಮಿನ್ ಪ್ರಾಣಿನ ನಿವಾಸ, ಎಲ್ಲಿ ಎಲ್ಲ ವಾಸ ಮಾಡ್ಕೊಂಡಿದ್ದಾರೋ ನಿವಾಸ. ಮೀನುಗಳು ನಿಮಗೆ ಮೀನು ವಾಸಸ್ಥಾನ ಅನ್ಕೊಂಡಿದ್ದಾರೆ, ಮನುಷ್ಯರು ಮನೆ ವಾಸಸ್ಥಾನ ಅನ್ಕೊಂಡಿದ್ದಾರೆ. ಆದರೆ ಮೀನಿಗೂ ನಮಗೂ ಎಲ್ಲಕ್ಕೂ ಪರಮಾತ್ಮನೇ ವಾಸಸ್ಥಾನ. ಅವನಲ್ಲೇ ನಾವೆಲ್ಲ ವಾಸ ಮಾಡ್ಕೊಂಡಿರೋದು. ಅವನ ಇರುವು, ಅವನ ಅರಿವು. ನೀನು ಇರದ ಇರುವು ಇರವೇ. ನಂದನ್ನ ಹಾಳು ಮಾಡಿದ್ದಾನೆ. ಅವನು ಇರದ ಇರುವು ಇರವೇ, ಅವನು ಇಲ್ಲದೆ ಇರೋ ಆಗತ್ತೆ. ಅದು ಇರೋ ಆಗಲ್ಲ, ಅದು ಇರುವಿಕೆ ಇಲ್ಲದು. ಭಗವಂತನೇ ನಮಗೆ ವಾಸಸ್ಥಾನ. ನಾವೆಲ್ಲ ವಾಸ ಮಾಡ್ಕೊಳ್ಳೋದು ಅವನಲ್ಲಿಯೇ. ಅವನೇ ನಮಗೆ ನೆಲೆಯಾಗಿದ್ದಾನೆ, ಆಧಾರವಾಗಿದ್ದಾನೆ. ಅವನೇ ನಮಗಿನ್ನ ನಡೆಸ್ತಾ ಇರೋನು. ನಿವಾಸ, ನಿಮ್ಗೆ ನಾವು ಲಕ್ಷ್ಮೀ ನಿವಾಸ, ಶ್ರೀನಿವಾಸ ಮನೆ ಹೇಳ್ತಾರಲ್ಲ, ಅವನು ನಮ್ಮ ನಿವಾಸ ಸ್ಥಾನ ಅವನೇ. ನಾವು ಅವನಲ್ಲಿ ವಾಸ ಮಾಡ್ಕೊಂಡಿದ್ದೀವಿ ಅನ್ನುವ ಭಾವನೆ ಯಾವಾಗಲೂ ಮೇಲೆ ಬಿಡ್ತಾ ಇರಬೇಕು. ನಿಮ್ಮ ಶರಣನು ನಾವು ಹೋಗಿ ಆಶ್ರಯಿಸ್ಕೋಬೇಕಾದವನು, ನಮಗೆ ಎಲ್ಲ ಕಷ್ಟಕ್ಕೂ ನಮಗೆ ನೆಲೆಯಾಗಿರುವವನು ಪರಮಾತ್ಮ ಇದ್ದಾನೆ. ನಮ್ಮ ಅತ್ಯಂತ ಸುಹೃತು, ನಮ್ಮಗಳಿಂದ ಉಪಕಾರವನ್ನು ಬಯಸದೆ ನಮಗೆ ಉಪಕಾರ ಮಾಡುವ ಆತನು ಆ ಪರಮೇಶ್ವರನು, ಪರಮಾತ್ಮನು ಅತ್ಯಂತ ಸುಹೃತ ಇದೆ. ಪ್ರತ್ಯುಪಕಾರ ನಿರಪೇಕ್ಷೀಯ ಉಪಕರ್ತ ಸುಹೃತ್. ಮಿತ್ರ ಬೇರೆ, ಸುಹೃತ್ ಬೇರೆ. ಪರಸ್ಪರ ಉಪಕಾರ ಮಾಡಿದ್ರೆ ಮಿತ್ರ, ಒಬ್ರು ಉಪಕಾರ ಅಪೇಕ್ಷಿಸ್ಕೋದ್ರೆ ಸ್ನೇಹ ಉಪಕಾರ ಮಾಡೋದು ಸುಹೃತ್. ಅವನೇ ಹುಟ್ಟು, ಅವನೇ ಪ್ರಳಯ, ಅವನೇ ಸ್ಥಿತಿ. ಮೂರು: ಉತ್ಪತ್ತಿ, ಸ್ಥಿತಿ, ಲಯ. ಪ್ರಭವ, ಪ್ರಳಯ, ಸ್ಥಾನ. ನಿಧಾನ, ಆಶ್ರಯ, ಬೀಜ. ನಿಧಾನ ಇಡೋ ಜಾಗ ಅವನೇ. ಅವ್ಯಯಂ ಬೀಜಂ, ಈ ಜಗತ್ತಿಗೆ ನಾಶರಹಿತವಾದ ಬೀಜನು ಅವನೇ ಆಗಿದ್ದಾನೆ. ಆಗ ಬೀಜವೂ ಆಗಿದ್ದಾನೆ, ಅವ್ಯಯವೂ ಆಗಿದ್ದಾನೆ. ಹಾಗೂ ಆಗ್ಬೋದು. ಅವ್ಯಯವಾದ ಬೀಜವೂ ಆಗಿದ್ದಾನೆ, ಅವ್ಯಯ ಬೀಜ ಆಗಿದ್ದಾನೆ. ಕಿಂಚ ಜಗತ್ ಗತಿ ಕರ್ಮಫಲಂ. ಗತಿಯನ್ನು ಭಾಷ್ಯಕಾರ ಕರ್ಮದ ಫಲ ಅವನೇ. ಎಲ್ಲ ನಾವ್ ಏನೇ ಕರ್ಮ ಮಾಡಿದೀವೋ ಎಲ್ಲಾ ಫಲವಾಗಿ ತೋರ್ಕೊತಾ ಇರೋದು ಅವನೇ. ಕರ್ಮದ ಫಲವಾಗಿ ತೋರೋದು ಅವನೇ. ನಿಮ್ಗೆ ಮಕ್ಕಳು ಐಶ್ವರ್ಯ ಅನ್ನೋ ರೂಪದಿಂದ ಅವನೇ ತೋರ್ತಾನೆ. ಅವನು ಕೊಡಲ್ಲ ಮಕ್ಕಳನ್ನ, ಅವನು ಕೊಡಲ್ಲ ಐಶ್ವರ್ಯವನ್ನ. ಅವನೇ ನಮ್ಮ ಐಶ್ವರ್ಯವಾಗಿ ನಮ್ಮ ಮಕ್ಕಳಿಗೆ ತೋರ್ಕೊತಾನೆ. ನಾವು ದೇಹದಿಂದ ಮನೋಬುದ್ಧಿ ನಾವು ಅನ್ಕೊಂಡು ನನ್ನ ಮಗ, ನನ್ನ ಐಶ್ವರ್ಯ, ನನ್ನ ಮನೆಯಿಂದ ತಪ್ಪಿಕೊಳ್ತಾ ಇದೀವಿ. ಹಂಗಾಗಿಲ್ಲ. ಅದು ವಾಸ್ತವ ಹೇಳಿದ್ರೆ ಅವನೇ ಹೀಗೆ ತೋರ್ಕೊತಾ ಇದ್ದಾನೆ ಎಲ್ಲ ಫಲವಾಗಿ. ಭರ್ತ ಪೋಷ್ಟ,
ಭರ್ತಾ ಪೋಷ್ಟ ಪೋಷಕ ಅಂತ ಅರ್ಥ. ಪುಷಪುಷ್ಟೌ ಧಾತಿಗೆ ಪೋಷ್ಟ, ಪೋಷಣೆ ಮಾಡುವ ಆತನು. ಹೇಗೆ ಗಂಡ ಹೆಂಡತಿಯನ್ನು ಸಾಕ್ತಾಳೋ, ತಂದೆ ತಾಯಿ ಸಾಕ್ತಾನೋ ಮಗ, ಆ ರೀತಿ ಪರಮಾತ್ಮ ಪೋಷಕರಾಗಿದ್ದಾನೆ. ಪ್ರಭು ಸ್ವಾಮಿ, ಪ್ರಭು ಸ್ವಾಮಿ, ಪ್ರಭು ಅಂದ್ರೆ ಸ್ವಾಮಿ, ಒಡೆಯರಾಗಿದ್ದಾನೆ. ನಮ್ಮ ಎಲ್ಲಾ ಕಷ್ಟ ಸುಖಗಳಿಗೂ ಹೇಳ್ಕೊಳ್ಬೇಕಾದ ಜಾಗ ಅದೇ. ನಾವು ಯಾರ್ಯಾರ ಹತ್ರನೋ ಹೋಗಿ ಹೇಳ್ಕೊಂಡ್ರೆ ನಗ್ತಾರೆ ಹೊರತು ಯಾರು ನಮ್ಗೆ ಸಹಾಯ ಮಾಡಲ್ಲ. ನಮ್ಗೆ ಕಷ್ಟ ಆಗಿದೆ ಅಂದ್ರೆ, ಹೌದಾ ಕಷ್ಟ ಆಗಿದೆಯಾ, ಏನಾಯ್ತು, ಯಾಕಾಯ್ತು, ನಮ್ ಕಥೆ ಕೇಳ್ತಾರೆ, ನಾನೇನು ಮಾಡೋಕ್ಕಾಗಲ್ಲ ಹೋಗು ಅಂತಾರೆ. ಮೇಲೆ ನಮ್ ಎಲ್ಲ ಕಥೆ ಕೇಳ್ಕೊಳ್ತಾರೆ, ಅವ್ ನಾನೇನು ಮಾಡೋಕ್ಕಾಗಲ್ಲ ಹೋಗು ಅಂತಾರೆ. ಅದೇ ಇವಾಗ ಇವನಿದಲ್ಲ ಇವ ಸ್ವಾಮಿ, ನಮ್ಮನಿಗೆ ನಡೆಸುವಾತನು. ತಾತ ಮೊಮ್ಮಗನ ಕೈ ಹಿಡಿದು ನಡೆಸುವ ಹಾಗೆ ಪರಮಾತ್ಮ ನಮ್ಮನ್ನು ನಡೆಸ್ತಾನೆ. ನಮ್ಮನ್ನು ಎಲ್ಲಿ ಮುಟ್ಟಿಸ್ಬೇಕೋ, ಏನ್ ಆಗಬೇಕೋ ಆ ರೀತಿ ಮಾಡ್ಕೊಡ್ತಾರೆ. ಒಟ್ಟು ಏನು ನಮ್ಮಿಂದ ನಿರೀಕ್ಷೆ ಮಾಡಿದವನು ಒಂದನ್ನೇ, ಈ ಪ್ರೇಮವನ್ನು ಪೂರ್ತಿ ನನಗೆ ಒಪ್ಸೋ, ಮುಂದಿನೆಲ್ಲ ನಾನು ನೋಡ್ಕೊಳ್ತೀನಿ ಅಂತಾರೆ. ಈ ಪ್ರೇಮ ಯಾರಿಗೂ ಕೊಡಬೇಡ, ಅದು ನಾನು ಕೊಟ್ಟ ಪ್ರೇಮ. ಅದು ನಾನು ಕೊಟ್ಟ ಪ್ರೇಮ ನನಗೇ ಕೊಡು. ನನ್ನಿಂದ ನಿನಗೆ ಬಂದಿದ್ದು ಪ್ರೇಮಕ್ಕೆ ಮೂಲ ಆನಂದ. ಆನಂದದಿಂದ ಪ್ರೇಮ ಎದ್ಕೊಂಡಿರೋದು. ಆನಂದದಿಂದ ಪ್ರೇಮ ಬಂದಿದ್ದರಿಂದ ಆನಂದ ಸಿಗೋ ಪರಮಾತ್ಮ ಕೊಡಬೇಕೆ ಹೊರತು ವಿಷಯ ಕೊಟ್ಬಿಟ್ರೆ, ಅಪ್ಪ ಕೊಟ್ಟು ದುಡ್ಡು, ಓದೋ ಕೊಟ್ಟು ದುಡ್ಡು, ಸಿನಿಮಾ ಬೀದಿ ತಿರ್ಗೋದು ಮಾಡಿ ಹಾಳು ಮಾಡಿದ್ರೆ ಹೇಗೆ ಅನ್ಯಾಯವೋ, ಭಗವಂತ ಕೊಟ್ಟ ಪ್ರೇಮವನ್ನು ಭಗವಂತನ ಕೊಡಬೇಕೆ ಹೊರತು ಬೇರೆಯವ್ರಿಗೆ ಯಾರಿಗೂ ಕೊಡಬಾರ್ದು. ಅಷ್ಟು ಕೊಟ್ಬಿಟ್ರೆ ಮುಂದೆ ಎಲ್ಲ ನೋಡ್ಕೋತಾನೆ. ಅವ್ ನಮ್ಮಿಂದ ಚಿನ್ನವ ಕೇಳನು, ರನ್ನವ ಕೇಳನು. ಅವ್ರು ತನ್ನನ್ನೇ ಕೊಡುವ ಸ್ವಾಮಿ ಅವನು. ಅವನು ಕೇಳೋದು ಕೊಡೋದು ಇಲ್ಲ, ತನ್ನನ್ನೇ ಕೊಟ್ಕೊಳ್ತಾನೆ. ನೆನ್ನೆ ಹೇಳಲ್ಲ ಅವರು, ಚಿನ್ನವ ಕೊಡನು, ರನ್ನವ ಕೊಡನು ಅಂತ. ಅದು ಕೇಳೋದು ಇಲ್ಲ. ನಮ್ಮ ಹತ್ರ ಚಿನ್ನ ಕೇಳಲ್ಲ, ರನ್ನ ಕೇಳಲ್ಲ, ಹೂವು ಹಣ್ಣು ಎಲ್ಲ ಅವಂದೇ. ಅವ್ನು ಕೇಳೋದು ಒಂದೇ ಒಂದು, ಅವನು ಕೊರತೆ ಇರೋದು ಅದು ಒಂದೇ. ಅವನಿಗೆ ಪ್ರೀತಿ ಮಾಡಕ್ ಬರಲ್ಲ, ಯಾಕಂದ್ರೆ ಅವನ ಪ್ರೇಮ ಸ್ವರೂಪ. ಅವನು ಸಕ್ಕರೆಗೆ ಸಿಹಿ ಹೇಗೆ ನೋಡಕ್ ಬರಲ್ವೋ, ಪರಮಾತ್ಮನಿಗೆ ಪ್ರೀತಿ ಮಾಡಕ್ ಬರಲ್ಲ. ಪ್ರೀತಿ ಮಾಡೋರ್ ಕಂಡ್ರೆ ಇಷ್ಟವಾಗುತ್ತೆ ಪರಮಾತ್ಮನಿಗೆ. ಯಾಕೋ ನನ್ ತನಕ ಇದು ಮ್ಯಾಚ್ ಆಗ್ತಾ ಇದೆ, ಯಾರಪ್ಪ ನನ್ ಪ್ರೇಮಿಸ್ತಾ ಇರೋದು ಅಂತ ಒಂದ್ಸಲ ಗಮನ ಕೊಡ್ತಾನಂತೆ. ಇನ್ ಬರೀ ಬೆಳ್ಳಿ ಮಂಟಪ ಮಾಡಿಸ್ದೆ, ಬಂಗಾರದ ಮಾಡಿಸ್ದೆ, ಅದೆಲ್ಲ ಅವನಿಗೆ ಬೇಜಾರು. ಅಯ್ಯೋ ನನಗೆ ಯಾತಕ್ಕ ಇದಲ್ಲ, ನಂದೇ ಕಣ, ನೀನೆಂತ ಕೊಡ್ತೀಯೋ ಅಂತಾನೆ. ಪ್ರೇಮ ಕೊಟ್ರೆ ಬಹಳ ಇಷ್ಟವಾಗುತ್ತೆ ಅವನಿಗೆ, ಭಾರಿ. ಅವನಿಗೆ ಅವನ ತನಕ ಮ್ಯಾಚ್ ಆಗೋದು ಅದು ಒಂದೇ. ನಮಗೆ ವಿದೇಶಕ್ಕೆ ಹೋದಾಗ ನಮ್ಮ ಭಾರತೀಯರು ಕಂಡ್ರೆ ಒಂದ್ಸಲ ಸಂತೋಷ ಆಗುತ್ತೆ. ಅದನ್ನು ಇಂಡಿಯಾ ಇದು ಕರ್ನಾಟಕದವರು ಕಂಡ್ಬಿಟ್ರೆ ಇನ್ನೂ ಹೆಚ್ಚು. ಬೆಂಗಳೂರು ಸಿಕ್ಕಿದ್ರೆ ಇನ್ನೂ ಹೆಚ್ಚಾಗುತ್ತೆ. ಅದು ನಮ್ಮ ಏರಿಯಾದವರು ಏರಿಯಾದಲ್ಲಿ ಅಂದ್ರೆ ನಮ್ಮ ಹತ್ತತ್ರ ಆದಂಗೆ ನಿಮ್ಗೆ ಪ್ರೇಮ ಹೆಚ್ಚಾಗುತ್ತೆ. ಭಗವಂತನಿಗೆ ಆ ಹತ್ತತ್ರ ಆಗೋದು ಪ್ರೇಮ ಒಂದೇ. ಇನ್ನು ಹೂ ಕೊಡೋದು, ಹಣ್ಣು ಕೊಡೋದು, ನೈವೇದ್ಯ ಮಾಡೋದು ಎಲ್ಲ ಕಸ ತುಂಬೋದು ಡಸ್ಟ್ಬಿನ್ಗೆ. ಪರಮಾತ್ಮ ತುಂಬಿದ ಡಸ್ಟ್ ಯಾಕೆ ಅವನು ಬೇಕಿಲ್ಲ. ಅದು ಅವನಿಗೆ ಇವಾಗ ಏನ್ ಬೇಕೋ ಅದನ್ನ ಕೊಡಲ್ಲ, ಯಾವ್ದು ಬೇಡವೋ ಅದನ್ನ ಕೊಡ್ತೀವಿ. ಅದೇ ಅನ್ಯಾಯ ಆಗಿರೋದು. ಅದು ಪ್ರೇಮದಿಂದ ಕೊಟ್ಟರೆ ತಗೊಳ್ತೀರಿ ಅಂತಾನೆ. ಅದನ್ನು ಅವನು ಔದಾರ್ಯ ನೋಡಿ. ನೀನ್ ಪ್ರೇಮದಿಂದ ಹೂ ಕೊಟ್ರೆ ತಗೊಳ್ತೀರಿ ಕಣೋ, ಹಣ್ಣು ಕೊಟ್ರೆ ತಗೊಳ್ತೀವಿ. ಪ್ರೇಮದಿಂದ ಕೊಟ್ರೆ ಮಾತ್ರ ಯಾವ್ದು ಬೇಡ ನಂಗೆ ಅಂತಾರೆ. ಮನುಷ್ಯನಿಗೂ ಹಾಗೆ ಸ್ವಭಾವ. ಪ್ರೇಮ ಆದರವಿಲ್ಲದೆ ಅಮೃತಾನ್ನ ಬಿತ್ತರೇನು ಅಂತ. ಏನೇ ಕೊಟ್ರು ಆದರ ಪ್ರೇಮ ಇಲ್ಲ ಅಂದ್ರೆ ಏನು ಬೇಡ. ಪ್ರೇಮಕ್ಕೆ ಭಾರಿ ಬೆಲೆ ಇರೋದು. ಪ್ರೀತಿ ಪ್ರೇಮ ಜಗತ್ತನ್ನ ಆಳ್ತಾ ಇರೋದು ಗೊತ್ತಾ? ಯಾವ್ದು ಆಳ್ತಾ ಇಲ್ಲ. ನಿಜವಾಗಿ ಜಗತ್ತನ್ನ ಆಳ್ತಾ ಇರೋದೇ ಪ್ರೇಮ. ಪ್ರೇಮವೇ ಪ್ರೀತಿಯ ಜಗತ್ತನ್ನ ಆಳ್ತಾ ಇರೋದು. ಅದು ಭಾರಿ ಶಕ್ತಿ ಆ ಪ್ರೇಮಕ್ಕೆ. ಎಂತಂತ ಅವರು ಅಪ್ಪ ಅಮ್ಮನ್ ಬಿಟ್ಟು ಯಾವ್ದೋ ಮುಸ್ಲಿಂ ಹುಡುಗಿ ಲವ್ ಮಾಡ್ತಾನೆ, ಯಾವ್ದೋ ಇದನ್ನು ಕ್ರಿಶ್ಚಿಯನ್ ಹುಡುಗಿ ಮಾಡ್ತಾನೆ. ಆ ಪ್ರೇಮ ಯಾರನ್ನು ಬಿಡಲ್ಲ. ಅದು ಅಪ್ಪ ಅಮ್ಮನೂ ಬೇಡ, ನೆಂಟಿಷ್ಟು ಬೇಡ, ಆ ಹುಡುಗಿ ಬೇಕು. ಆ ಪ್ರೇಮ ಹಂಗ್ ಮಾಡುತ್ತೆ. ಆ ಪ್ರೇಮ ಕೊಟ್ಟ ಅಂದ್ರೆ ಆಶ್ಚರ್ಯಪ್ಪ. ಆ ಶುದ್ಧವಾದ ಪ್ರೇಮವನ್ನ ಶುದ್ಧನಾದ ಪರಮಾತ್ಮ ಕೊಟ್ಟು ಬಿಟ್ರೆ ಮುಕ್ತನಾಗ್ಬಿಡ್ತಾನೆ. ಆದ್ರೆ ಆ ಬುದ್ಧಿಯೇ ಬರಲ್ಲ. ಅದು ಅನ್ಯಾಯ. ಸಾಕ್ಷಿ ಪ್ರಾಣಿನಾಂ ಕೃತ್ಯಾಕೃತ್ಯಸ್ಯ. ಸಾಕ್ಷಿ ಪ್ರಾಣಿನಾಂ ಕೃತ್ಯಾಕೃತ್ಯಸ್ಯ. ಪ್ರಾಣಿಗಳ ಕೃತ್ಯಾಕೃತ್ಯ. ಕೃತ್ಯನ ಒಳ್ಳೆ ಕೆಲಸ, ಅಕೃತ್ಯನ ಪಾಪ ಕೆಲಸ, ಕೆಟ್ಟ ಕೆಲಸ. ಎರಡನ್ನೂ ನೋಡ್ತಾನೆ. ಕೆಟ್ಟ ಮಾಡಿದ್ಯಾ, ಸರಿ ಮಾಡು, ಪನಿಷ್ಮೆಂಟ್ ಇದೆ, ನಾನ್ ಕೊಡಲ್ಲ, ಅದಾಗತ್ತೆ. ನೀನ್ ಮಾಡಿರೋ ಕೆಟ್ಟ ಕೆಲಸ ನಿನ್ ಪನಿಷ್ಮೆಂಟ್ ಕೊಡುತ್ತೆ, ಒದಿಯತ್ತೆ. ನೀನ್ ಕಳ್ತನ ಮಾಡಿದ್ರೆ, ಸುಳ್ಳು ಹೇಳಿದ್ರೆ, ಹಿಂಸೆ ಮಾಡಿದ್ರೆ ಅದೇ ಒದಿಯತ್ತೆ. ಯಾಕೆ ಮಾಡ್ತೀಯ ಅದನ್ನ? ಸುಮ್ಮನೆ ತಪ್ಪಿರಕ್ಕಾಗಲ್ಲ. ನಿವಾಸ ಯಸ್ಮಿನ್ ಪ್ರಾಣಿನಃ ನಿವಸಂತಿ. ನಿವಾಸನು ಅಂದ್ರೆ ಯಾವುದರಲ್ಲಿ ಪ್ರಾಣಿಗಳು ವಾಸವಾಗಿದ್ದುಕೊಂಡಿದ್ದಾರೋ ಅದು ನಿವಾಸ. ನಾವು ನಿಜವಾಗಿ ಮನೇಲಿದ್ದೀವಿ, ಪಂಚಭೂತರಿದ್ದೀವಿ ಅಂದ್ಕೊಳ್ವಿ. ಮನೆ ಪಂಚಭೂತ ಇರೋದೇ ಪರಮಾತ್ಮನಲ್ಲಿ. ಹಾಗಾದ್ರಿಂದ ನಮ್ಗೆಲ್ಲರಿಗೂ ನಿವಾಸ ಸ್ಥಾನ ಪರಮಾತ್ಮನೇ. ನೀರಿಗೆ ಹೇಗೆ, ಮೀನಿಗೆ ಹೇಗೆ ನೀರೋ
ನೀರು ಮೀನಿಗೂ ಪರಮಾತ್ಮನ ವಾಸಸ್ಥಾನ. ಎಲ್ಲವೂ ಅರಿವೆ. ಸರ್ವಂತ ಪ್ರಜ್ಞಾನೇತ್ವಂ ಪ್ರಜ್ಞಾನೇ ಪ್ರತಿಷ್ಠಿತಂ ಪ್ರಜ್ಞಾನೇತ್ವೋ ಲೋಕಃ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನವೇ ಎಲ್ಲಕ್ಕೂ ವಾಸಸ್ಥಾನ. ಶರಣಂ ಆರ್ತಾನಾಂ ಪ್ರಪನ್ನಾನಾಂ ಆರ್ತಿಹರಃ. ಶರಣಂ ಆರ್ತಾನಾಂ ಪ್ರಪನ್ನಾನಾಂ ಆರ್ತಿಹರಃ. ಶರಣನು ಅಂದ್ರೆ ಆರ್ತನು ಅಂತ. ಆರ್ತನು ಅಂದ್ರೆ ಪ್ರಪನ್ನರಾಗಿದ್ದವರು, ಶರಣಾಗತರಾಗಿದ್ರು ಅವರಿಗೆ ಅಂತ. ಈ ಮೈಥಿಲಿ ಅಂತ ಒಬ್ಳು ಇದರಲ್ಲಿ ಇದ್ನು, ಮಿಷನ್ ಅಲ್ಲಿ, ಮಿಷನ್ ನಾರಾಯಣನ ಅಣ್ಣನ ಮಗಳು. ಅವನ್ ಮಗ, ಅವನು ಯಾವುದೋ ಒಂದು ಇದರಲ್ಲಿ ವಿಮಾನ ಹೋಗ್ತಾ ಇದ್ದ, ಟೇಕ್ ಆಫ್ ಆಯ್ತು ವಿಮಾನ. ಟೇಕ್ ಆಫ್ ಆಗಿ ಒಂದು 5 ನಿಮಿಷಕ್ಕೇನೆ ಅವನ ಪೈಲ ಇದು ಹೇಳ್ಬಿಟ್ಟಿದ್ದೆ ಎಲ್ಲ ಹಾರ್ಕೊಳ್ಳಿ ಕೈ ಕೊಡ್ತು ಅಂತ. ಅದು ಸಮುದ್ರದಲ್ಲಿ ಒಂದು 10 ಕಿಲೋಮೀಟರ್ 5 ಕಿಲೋಮೀಟರ್ ಹೋಗಿದೆ, 5 ಕಿಲೋಮೀಟರ್ ಹೋಗಿದೆ ವಿಮಾನ ಬಿದ್ದೋಯ್ತು. ಇದೆಲ್ಲ ಹಾರ್ಕೊಂಡ್ರೆ ಮೈಸೂರಿ ಗಂಡ ಆಗಲಿಲ್ಲ. ಅವನು ಸಂಜಾವನೆ ಮಾಡಿಲ್ಲ, ದೇವಸ್ಥಾನಕ್ಕೆ ಹೋಗಿಲ್ಲ, ಇದು ಮಾಡಿಲ್ಲ. ಆ ಕ್ಷಣದಲ್ಲಿ ಅವನಿಗೆ ಪರಮಾತ್ಮ ನೀನೇ ದೊಡ್ಡವನು, ದೇವರು ಪರಮಾತ್ಮ ಕಾಪಾಡಪ್ಪ ಅಂತ ಕೈ ಮಾಡ್ಕೊಂಡ್ಬಿಟ್ಟಂತೆ. ಈಜು ಬರ್ತಿತ್ತು, ಅದು ಏನು ಈಜಕ್ಕಾಗುತ್ತೆ ಆ ಸಮುದ್ರದಲ್ಲೇ, ಆ ಶಾರ್ಕ್. ಅದು ನೋಡಿ ಅದು ಆಶ್ಚರ್ಯ. ಅವನು ಆರ್ತತೆಯಿಂದ ಒಂದು ಕೂಗುದಪ್ಪ, ಆ ಪರಮಾತ್ಮ ಹೇಗೆ ಕೇಳಿಸ್ತಾ ಗೊತ್ತಿಲ್ಲ. ದೋಣಿಯವ್ರು ಬಂದ್ಬಿಟ್ಟು ಎತ್ಬಿಟ್ಟು ಅವನನ್ನ, ದೋಣಿ ಮೀನ್ ಹಿಡಿಯೋರು ಬಂದ್ಬಿಟ್ಟು ಅವ್ನ ಪಕ್ಕದಲ್ಲೇ ಅವ್ನ ಸ್ನೇಹಿತ ಮುಳುಗೋಗಿ ನೋಡ್ದ. ಅವನ ಸ್ನೇಹಿತ ಅಯ್ಯೋ ಹಿಡಿಯೋ ನಂಗೆ ಆಗಲ್ಲ ಅಂತ ಇದ್ನಂತೆ. ನಾನು ಅವ್ನಿಗೆ ಪ್ಯಾಂಟು ಅಂಗಿ ಎಲ್ಲ ಇದೆ, ಭಾರ ಏನೂ ಇಲ್ಲ. ಆದ್ರೆ ಆ ಕಾಲಕ್ಕೆ ಅವನು ಭಗವಂತನ ಒಂದು ಹೃದಯದಿಂದ ಪ್ರೇಮ ಮಾಡ್ರಪ್ಪ. ಭಗವಂತ ನೀನೇ ಕಾಪಾಡ್ಬೇಕಪ್ಪ, ನೀನೇ ನಂಗೆ ಎತ್ತಪ್ಪ ಅಂತ ಹಚ್ಕೊಂಡು ಹೇಳ್ದಂತಪ್ಪ. ಅದು ಏನ್ ಇವತ್ತು ಅವನು ಅದ್ ಹೇಳೋ ಹೊಳ್ತಾನೆ ಅವನು. ಆಮೇಲೆ ಅವನು ದಿನ ಸಂಧ್ಯಾನ ಮಾಡಿ ಶುರು ಮಾಡ್ದ. ಸಂಧ್ಯಾನ ಮಾಡಕ್ಕೆ ಅವನು ಅನ್ನಿಸ್ಬಿಡ್ತು ನಿಜವಾಗಿಯೂ ಭಗವಂತ ಕಾಪಾಡ. ಆದ್ರೆ ಆ ಕತೆ ಹೇಳುವಾಗ ಇವಾಗ ಅವ್ನು ಕಣ್ಣೀರು ಬರುತ್ತೆ ನಿಮಗೆ. ಕತೆ ಹೇಳ್ತಾ ಇದ್ದಲ್ಲ, ಅಬ್ಬ ನಿಜವಾಗಿಯೂ ನಾನು ಏನ್ ಮಾಡುದು ಬದುಕಕ್ಕೆ ಕಾರಣ ಇಲ್ಲ. ಎಲ್ಲ ನೋಡುದು ಬರೀ ನೀರು, ಎಂತ ಈಜಕ್ಕಾಗತ್ತೆ, ಶಾರ್ಕ್ ಇದೆಯೋ ಯಾವ್ದಿದೆಯೋ ಏನಿದೆಯೋ ಗೊತ್ತಿಲ್ಲ. ಅದು ತುಂಬಾ ಮುಳುಗೋದಂತೆ. ಅಲ್ಲ, ಒಂದು 5-6 ಜನ 8 ಜನ ಬದುಕ್ತಿ, ಒಂದು 30 ಜನ ಮುಳುಗೋದು. ಇದ್ದಿದ್ದೆ ಒಂದು 30 ಜನ ಏನೋ, ಒಂದು 20-25 ಜನ ಮುಳುಗೋದು. ಸಣ್ಣ ಫ್ಲೇಟ್ ಅಂತೆ, ಬಿದ್ದೋಗ್ಬಿಡ್ತದೆ. ಅವನು ಆರ್ತಹರ ಅನ್ನೋಕೆ ಅವನು ಪ್ರತ್ಯಕ್ಷ ಅನುಭವಿಸ್ಬಿಟ್ಟ ಇದನ್ನ ಅಂತ ಅವನು ಹೇಳೋನು. ನಿಜವಾಗಿಯೂ ಏನು ನನಗೆ ಆ ಭಗವಂತ ಹೆಂಗ್ ಕಾಪಾಡ್ದ ಅಂದ್ರೆ ತಕ್ಕಕ್ಕೆ ಸಿಗಲ್ಲ, ವರ್ಕಿಂಗ್ ಮಾಡಕ್ಕಾಗಲ್ಲ. ಒಂದು ದೋಣಿ ಇವನಿಗೆ ಪ್ರೇರಣೆ ಮಾಡಿ ಬಂದು ನನಗೆ ಎತ್ತಿ ಹಿಡ್ಕೊಂಡು, ಅದು ಈ ಕೈ ಸೋತಿತ್ತಂತೆ, ಎತ್ತಿ ದೋಣಿ ಹಾಕೊಂಡ್ರೆ ಮಲಗ್ಬಿಟ್ಟಂತೆ ದೋಣಿ ಒಳಗೆ. ನಂಗೆ ಏನು ಮಾಡಕ್ಕಾಗಲ್ಲ ಅಂತ ಒಬ್ಬ ಕರ್ಕೊಂಬಂದ್ರು ದೋಣಿ ಅವ್ರಿಗೆ. ಜೀವ ಉಳ್ಕೊಳ್ತಾ, ನಿಮ್ ಪದಾರ್ಥ ಹೋಯ್ತು, ಏನೋ ಸಾಮಾನು ಓದು ಹೋಯ್ತು, ಅದೇನೋ ಜೀವ ಉಳ್ಕೊಂಡ್ರೆ ಏನು ಸಂಪಾದನೆ ಮಾಡ್ಕೋಬಹುದು. ಜೀವ ಹೋಗಿದ್ರೆ ಇವಾಗ ಭಗವಂತ ಕಾಪಾಡ. ನಮ್ ತಂದೆಯವರಿಗೆ ಆಗಿತ್ತು. ಹುಲಿ ಬಿಡದೆ ಗೊತ್ತೇ ಇಲ್ಲ, ಹುಲಿ ಬಂದು ನೋಡ್ಕೊಂಡ್ರು. ತಕ್ಕ ಕಾಲು ಗುದೆ ಇಲ್ದಿನ ಮರ ಹತ್ತಿದ್ರು. ಬಲವಾಗಿ ಮರ ಹಿಡ್ಕೊಂಡ್ಬಿಟ್ಟು ಅಪೈತು ಮೃತ್ಯು ಬರ್ತದ ಆಗನ್ ವೈವ ಸ್ವತೋ ನೋ ಅಭಯಂ ಕೃಣೋತೋ ಅಂತ ಹೇಳ್ತಾ ಇದ್ದಾರೆ ಹೆಂಗರು. ಆ ಹುಲಿ ಎದ್ದು ಹೊರಟೋಯ್ತದು. ಸ್ವಲ್ಪ ಹೋಗಿ ದೂರದಲ್ಲಿ ನೋಡ್ತಂತೆ. ಅಲ್ಲಿವರೆಗೂ ಇಳಿದಿರ್ಲಿಲ್ಲ. ಅದು ಹೋದ್ಮೇಲೆ ಇಳಿದ್ರೆ ನಡೆಯಕ್ಕೆ ಆಗ್ತಿರ್ಲಿಲ್ಲ, ಕಾಲು ಇದಕ್ಕೆ. ಅವಾಗೇನೋ ಎಟ್ಟಿಸ್ಕೊಂಡ್ಬಂದಿದ್ದೆ, ಸಿಕ್ಕಾಕ್ಬಿಡ್ತಿದ್ದೆ ಅಂದ್ರು. ಇನ್ ಮತ್ತೆ ಆಗ್ತಿರ್ಲಿಲ್ಲ. ಅದೇ ಭಗವಂತ ಹೆಂಗ್ ಕಾಪಾಡ್ತಾರೆ ಅನ್ನೋಕೆ ತಕ್ಕಕ್ಕೆ ಸಿಗಲ್ಲ, ಯಾವ ವರ್ಕಿಂಗ್ ಸಿಗಲ್ಲ. ಈಗ ಪ್ರಪನ್ನಾನಾಂ ಆರ್ತಾನಾಂ ಆರ್ತಿಹರಃ. ದುಃಖದಲ್ಲಿ ಕಷ್ಟದಲ್ಲಿ ಆ ದ್ರೌಪದಿಗೆ ಎಂಥ ಸಂದರ್ಭದಲ್ಲಿ ಕಾಪಾಡ್ತಾರೆ ಪುಣ್ಯಾತ್ಮ. ನಿಜವಾಗಿಯೂ ಆ ಜ್ಞಾಪಕ ಮಾಡ್ಕೊಂಡ್ರೇನೆ ಆ ಸಂದರ್ಭನ ರೋಮಾಂಚ ಆಗುತ್ತೆ, ಮೈ ಜುಮ್ಮನತ್ತೆ. ಅಪ್ಪ ಎಂಥ ಅವಮಾನ, ಎಂಥ ಒಂದು ಪರಿಸ್ಥಿತಿ. ಭಗವಂತ ಆ ಟೈಮಲ್ಲಿ ಕೈ ಹಿಡ್ದ ಅಂತಂದ್ರೆ ಯೋ, ಅವನ ಒಂದು ಕಾರುಣ್ಯ ಕಲ್ಪನಾತೀತ, ವರ್ಣನಾತೀತ. ಸುಹೃತ್ ಪ್ರತ್ಯುಪಕಾರ ಅನಪೇಕ್ಷ ಸನ್ ಉಪಕಾರಿ. ಸುಹೃದ ಪ್ರತ್ಯುಪಕಾರ ಅನಪೇಕ್ಷ ಸನ್ ಉಪಕಾರಿ. ಸುಹೃತ್ತಾಗಿದ್ದಾನೆ ಅಂದ್ರೆ ನಮ್ಮಿಂದ ಯಾವ ಉಪಕಾರವನ್ನು ಬಯಸಿದನಿಗೆ ಅವನು ಉಪಕಾರ ಮಾಡಿ. ಯಾಕೆಂದ್ರೆ ಎಲ್ಲ ಅವನ ಮಕ್ಕಳು, ಅವನ ಮಕ್ಕಳು. ಆದ್ರಿಂದ ಅವನಿಗೆ ನಮ್ಮ ಮೇಲೆ ಸಹಜವಾದ ಪ್ರೇಮ. ನಮಗೆ ಅವಿವೇಕ ಇದೆ. ಮಕ್ಕಳಿಗೆ ಆಟದಲ್ಲಿ ಪ್ರೇಮ, ಇನ್ಯಾವುದೋ ಆಟ ಸಾಮಾನ್ಯ ಪ್ರೇಮ, ಇನ್ಯಾವ ತಾಯಿ ತಂದೆ ಮೇಲೆ ಪ್ರೇಮ ಇಲ್ಲ. ಆದ್ರೆ ತಾಯಿ ತಂದೆಯವರಿಗೆ ಮಕ್ಕಳ ಮೇಲೆ ಅಪಾರವಾದ ಪ್ರೇಮ. ಅಯ್ಯೋ ನನ್ನ ಮಗ ಚೆನ್ನಾಗಿರ್ಬೇಕು. ಆ ಮಕ್ಕಳಿಗೆ ಅಪ್ಪ ಅಮ್ಮ ಇಷ್ಟು ಪ್ರೀತಿಸ್ತಾ ಇದೆ ಗೊತ್ತಿಲ್ಲ. ಅವರಿಗೆ ಅಪ್ಪ ಬೈತಾನೆ, ಅಪ್ಪ ಹೊಡಿತಾನೆ ಅಂತ ಅದೇ ಬೇಜಾರು.
ಹಾಗೆ ಭಗವಂತ ಎಷ್ಟು ಪ್ರೇಮ ಕೊಟ್ಟಿದ್ದಾನೆ ಅಂದ್ರೆ ಇನ್ನು ಉಳಿಸ್ಕೊಂಡೇ ಇಲ್ಲ, ಅಷ್ಟು ಪ್ರೇಮ ಕೊಟ್ಬಿಟ್ಟಿದ್ದಾನೆ ನನ್ನ ಮೇಲೆ. ಪೂರ್ಣ ಪ್ರೇಮ ನಮ್ಮ ಮೇಲೆ ಹೋಗ್ಬಿಟ್ಟು ನಮ್ಮನ್ನು ಎಲ್ಲರಿಗೂ ನಡೆಸ್ತಾ ಇದ್ದಾನೆ ನಾವು. ಅಂಥ ಮಹಾನುಕಂಪಿ ಅವನು. ಆರ್ತಾನಾಂ ಆರ್ತಿಹರಃ ಶರಣನಾಗಿದ್ದಾನೆ, ದುಃಖ ಪರಿಹಾರ ಮಾಡುವನಾಗಿದ್ದಾನೆ. ಸುಹೃತ್ತಿನ ಪ್ರತ್ಯುಪಕಾರವನ್ನ ಅಪೇಕ್ಷಿಸಿಕೊಳ್ಳದೇನೆ ನಮಗೆ ಉಪಕಾರ ಮಾಡುವ ಆತನು ಸುಹೃತ್ತಾಗಿದ್ದಾನೆ. ಇವಾಗ ಅವನು ಯೋಚನೆ ಮಾಡಿದ್ರೆ ನಮ್ಮಿಂದ ಭಗವಂತನಿಗೆ ಏನಾಗ್ಬೇಕು ಯೋಚನೆ ಮಾಡಿದ್ರೆ ಅವನು ಸರ್ವಜ್ಞ, ಸರ್ವಶಕ್ತ, ಲೋಕೇಶ್ವರ, ಅವನು 14 ಲೋಕಕ್ಕೂ ಒಡೆಯ, ಅವನು ಜಗದೀಶ್ವರ. ಅವನಿಗೆ ಏನ್ ಬೇಕು ನಮ್ಮಿಂದ? ನಮಗೆ ಎಲ್ಲವೂ ಬೇಕು ಅವನಿಂದ. ನಮಗೆ ಬೇಕಿದ್ರೆ ಆ ಕ್ಷಮೆ ಅನ್ವಾಕ ನೋಡ್ಬಿಟ್ರೆ ಸಾಕು ನಮ್ಗೆ ಏನ್ ಬೇಕು ಅಂತ. ವಾಜಶ್ಚಮೆ, ಪ್ರಸವಶ್ಚಮೆ, ಪ್ರೇತಿಶ್ಚಮೆ, ಬರೀ ಮೇ 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 ಅಂತ ಅವಳ ಹಾಗೆ ಮೇ 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 ಅಂತ ಹೋದ. ಅಷ್ಟು ಬೇಕು, ಕೊಡು 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 ಅಂತ. ಪಾಪ ಕೊಡ್ತಾನೆ, ಪ್ರೇಮ ಇದೆ. ಮಕ್ಕಳು ಅಳ್ತಾರೆ ಮಕ್ಕಳ ಸಂಗತಿ ಕೊಡಲ್ವೇ? ಆ ಭಗವಂತ ಪ್ರೇಮದಿಂದ ಕೊಡ್ತಾನೆ. ಅವನಿಗೆ ಆಸೆ ಈಗ ಕೊಟ್ಟಾಗ್ಲೂ ನನ್ ಕಡೆ ಬರ್ತಾನು ಅಂತ. ಭಗವಂತನಿಗೆ ಏನಪ್ಪಾ ಅಂದ್ರೆ ಇವಾಗ ಕೊಡ್ತೀನಿ, ಇನ್ಮೇಲಾದ್ರೂ ನನ್ ಕಡೆ ಪ್ರೇಮಿಸ್ತಾನು ಅಂತ. ಕೊಟ್ಟ ಕೂಡ್ಲೇನೆ ಮಗನ ಕಡೆ ಸಿರ್ಕೊಂಡ್ಬಿಡ್ತಾನೆ, ಮುಖ ಬೆಣ್ಣ ಹಾಕೊಂಡ್ಬಿಡ್ತಾನೆ. ಎಂತ ದುಷ್ಟ ಅಂದ್ರೆ ಇವನು. ಕೊಡುವವರೆಗೆ ಭಗವಂತ ಬೇಕು, ಕೊಟ್ಟ ಮೇಲೆ ಭಗವಂತ ಬೇಡ ಇವನಿಗೆ. ಕೆಟ್ಟ ಸ್ವಭಾವ, ಕೆಟ್ಟ ಬುದ್ಧಿ. ಪ್ರಭವ ಉತ್ಪತ್ತಿ ಜಗತಃ. ಜಗತ್ತಿಗೆ ಉತ್ಪತ್ತಿಯು ಕಾರಣನು ಹುಟ್ಟುವಾಗಿದ್ದಾನೆ. ಅವನೇ ಜಗತ್ತನ್ನು ಸೃಷ್ಟಿ ಮಾಡುವಾಗ ಜಗತ್ ನಿಂತಿರೋದೇ ಅವನಲ್ಲಿ, ಜಗತ್ ತೋರ್ತಿರೋದೇ ಅವನಲ್ಲಿ. ಪ್ರಳಯ ಪ್ರಲೀಯಂತೆ ಅಸ್ಮಿನ್ ಇತಿ ತಥಾ ಸ್ಥಾನಂ ತಿಷ್ಠತಿ ಅಸ್ಮಿನ್ ಇತಿ. ಹಾಗೆ ಪ್ರಳಯವು ಇದರಲ್ಲಿ ಅಡಗುತ್ತದೆ, ಒಂದಾಗುತ್ತದೆ. ಈಗಲೂ ಅವನೇ ಆಗಿದೆ, ಹುಟ್ಟಿದ್ದು ಅವನಿಂದಲೇ, ಅಡಗೋದು ಅವನಲ್ಲೇ. ತೋರಿದ್ ಎಲ್ಲಿಂದ ಉಂಟಾಗಿ ಎಲ್ಲಿಂದ ಅಡಗೋದು ಅಲ್ಲೇ ಆಗ್ಬಿಡ್ತಾನೆ. ಅದು ಸಹಜ. ಅದು ಸ್ಥಾನವು ಇದರಲ್ಲೇ ಆಗಿದೆ, ಇವನೇ ಇದಕ್ಕೆ ನೆಲೆಯಾಗಿದ್ದಾನೆ, ಇವನಲ್ಲೇ ನಿಂತಿದೆ. ನಿಧಾನಂ ನಿಕ್ಷೇಪ ಕಾಲಾಂತರೋಪಭೋಗ್ಯಂ ಪ್ರಾಣಿನಾಂ. ಅವನೇ ನಮ್ಗೆ ನಿಧಿ. ಕಾಲಾಂತರದಲ್ಲಿ ಅನುಭವಿಸಬೇಕಾಗಿರ್ತಕ್ಕಂಥ ಡಬ್ಬಿಗಳಿಗೆ ಅವನೇ ಆಗಿದ್ದಾನೆ ನಿಕ್ಷೇಪ. ಪರಮಾತ್ಮನ ರೂಪದಲ್ಲಿ ಇದ್ದುಕೊಂಡು ಕಾಲಾಂತರ ಭೋಗಿಸಲಿಕ್ಕೆ ಬರುವ ಕರ್ಮಫಲ ಅಂತ. ಅದೃಷ್ಟ. ನಾವು ಏನೇನೇನೇ ಪಣ್ಣು ಕರ್ಮ ಮಾಡಿದ್ದೀವೋ ಅದೆಲ್ಲವೂ ಪರಮಾತ್ಮನಲ್ಲೇ ಇರುತ್ತೆ. ಆಯಾ ಟೈಮಿಗೆ ತಕ್ಕಂತ ಕೊಡ್ತಾ ಇರ್ತಾರೆ. ತಗೋ, ಈ ಪುಣ್ಯ ಮಾಡಿದ್ರೆ ತಗೋ, ಮಕ್ಕಳು ತಗೋ, ದುಡ್ಡು ತಗೋ, ಆರೋಗ್ಯ ತಗೋ, ಅಧಿಕಾರ ತಗೋ, ಕೀರ್ತಿ ತಗೋ ಅಂತ ಆ ಡಬ್ಬಿಗಳಿಗೆ ಬರ್ತಾ ಇರುತ್ತೆ ಅವರಿಂದ. ಹಾಗೆ ತಪ್ಪು ಮಾಡಿದ್ದಕ್ಕೂ ಕೂಡ ಏನು ಬೇಸರ ಮಾಡಲಿ ಕೊಡ್ತಾನೆ. ಯಾಕೆಂದ್ರೆ ಅದನ್ನ ಕೊಡುವಾಗಲೂ ಪ್ರೇಮ. ತಪ್ಪು ಮಾಡಿದ್ರೆ ಬೇಗ ಅದನ್ನ ಮುಗಿಸ್ಬಿಡ್ತೀನಿ ಕೊಡ, ಆ ಪಾಪಕರ್ಮದ ಫಲವನ್ನು ಮುಗಿಸ್ಬಿಡ್ತೀನಿ ಹೇಳ್ಬಿಟ್ಟು ಅದನ್ನು ಕೊಟ್ಟು ತೀರಿಸೋದಕ್ಕೋಸ್ಕರ ಕೊಡ್ತಾನೆ ಹೊರತು ಪನಿಷ್ಮೆಂಟ್ ಕೊಡಲ್ಲ. ನಾವು ತಪ್ಪು ಮಾಡೋದು ನಾವು, ಅದನ್ನು ಮುಗಿಸೋದು ಅವನು. ನೋಡಿ ಇಂಥ ಅವಿವೇಕ ನಮ್ದು. ನಾವು ಅವಿವೇಕದಿಂದ ಪಾಪ ಮಾಡಿದ್ರೆ ಪರಮಾತ್ಮ ವಿವೇಕದಿಂದ ಆ ಪಾಪಕರ್ಮ ಮುಗಿಸ್ತಾನೆ, ಇದು ನಮ್ಮ ಪರಿಹಾರ ಮಾಡ್ತಾನೆ, ಫಲ ಕೊಟ್ಟು. ಈ ಶಬ್ದ ಪ್ರರೋಹ ಕಾರಣ ಬೀಜಂ ಪ್ರರೋಹ ಕಾರಣಂ ಪ್ರರೋಹ ಧರ್ಮಿಣಾಂ. ಬೆಳೆಯುವ ಸ್ವಭಾವದ್ದಾದ ಪದಾರ್ಥಗಳಿಗೆ, ಮೊಳಕೆಯಾಗುವ ಸ್ವಭಾವದಕ್ಕೆಲ್ಲ ಅವನೇ ಬೀಜ ಕಾರಣ. ಯಾವ್ಯಾವ್ದು ಬೆಳೆಯುತ್ತೋ, ಯಾವ್ಯಾವ್ದು ಮೊಳಕೆ ಆಗುತ್ತೋ ಅದಕ್ಕೆಲ್ಲ ಬೀಜ ರೂಪದವನಾಗಿದ್ದಾನೆ ಪರಮಾತ್ಮ, ಮೂಲ ರೂಪದವನಾಗಿದ್ದಾನೆ. ಅವನಿಂದಲೇ ಎಲ್ಲ ಬೆಳೆಯುತ್ತೆ, ಎಲ್ಲ ಉಂಟಾಗುತ್ತೆ. ಅವ್ಯಯಂ ಯಾವ ಸಂಸಾರ ಭಾವಿ ಇತಿ ಅವ್ಯಯಂ. ಅವ್ಯಯಂ ಯಾವತ್ ಸಂಸಾರ ಭಾವಿ ಇತಿ ಅವ್ಯಯಂ. ಅವ್ಯಯನಾಗಿದ್ದಾನೆ ಅಂದ್ರೆ ಸಂಸಾರ ಇರುವವರೆಗೂ ಈ ಜಗತ್ತಿನ ಇದು ಇದ್ದೇ ಇರುತ್ತೆ. ಅವನ ಸ್ವರೂಪದಿಂದ ಅವ್ಯಯನೇ, ಅವನಿಗೆ ಸಂಸಾರ ಇರುವವರೆಗೂ ಅಂತ ಏನಿಲ್ಲ. ಅವ್ಯಯವಾಗಿ ಸಂಸಾರ ಮತ್ತೆ ಉಂಟಾಗೋದಕ್ಕೆ ಕಾರಣವಾದ ಬೀಜ, ಬೀಜಕ್ಕೆ ವಿಶೇಷ ಮಾಡಿ ಹಾಗೆ ಮಾಡಿದ್ದಾರೆ. ಅದೇ ಬೀಜಕ್ಕೆ ವಿಶೇಷಣ ಮಾಡಿ ಯಾವ ಸಂಸಾರ ಭಾವಿ ಮಾಡಿದ್ದಿಲ್ಲ. ಯಾಕಂದ್ರೆ ನಹಿ ಅಬೀಜಂ ಕಿಂಚಿತ್ ಪ್ರರೋಹತಿ. ಬೀಜವಿಲ್ಲದೆ ಯಾವುದು ಹುಟ್ಟೋದಿಲ್ವಲ್ಲ. ಹಾಗಾದ್ರಿಂದ ಬೀಜ ರೂಪದವನಾಗಿ ಅವರು ಪ್ರಪಂಚಕ್ಕೆ ಕಾರಣ ಆಗಿದ್ದೇ ಇರ್ತಾನೆ. ಸಂಸಾರ ಇರುವವರೆಗೂ ಅದು ಬೀಜವಾಗಿ ಇರ್ತಾನೆ. ಮತ್ತೆ ತಾನೇ ಸಂಸಾರ ವೃಕ್ಷ ರೂಪವಾಗಿ ತೋರ್ತಾನೆ. ಬೀಜ ವೃಕ್ಷ ರೂಪನೇ ತಾನೇ 2 ರೂಪವನ್ನು ತೋರ್ತಾ ಇರ್ತಾನೆ. ಅದನ್ನ ನೋಡೋರು ಗುರ್ಸೋದಿಲ್ಲ, ನೋಡೋದು ಬೇರೆಯಾಗಿ ಭಿನ್ನವಾಗಿ ಅನ್ಯವಾಗಿ ನೋಡ್ತಾರೆ. ಆದ್ರೆ ವಾಸ್ತವಿಕವಾಗಿ ಪರಮಾತ್ಮನೇ 2 ರೂಪದಿಂದಲೂ ಇರೋನು, ಸಂಸಾರವರೆಗೂ ಬೀಜವಾಗಿ ಇದ್ದೇ ಇರ್ತಾನೆ. ನಿತ್ಯಂಚ ಪ್ರರೋಹ ದರ್ಶನಾತ್ ಬೀಜ ಸಂತತಿ ನವ್ಯೇತಿ ಇತಿ ಗಮ್ಯತೆ. ನಿತ್ಯಂಚ ಪ್ರರೋಹ ದರ್ಶನಾತ್ ಬೀಜ ಸಂತತಿ ನವ್ಯೇತಿ ಇತಿ ಗಮ್ಯತೆ. ಯಾವಾಗಲೂ ಬೆಳ್ತಾ ಇರೋದು ಕಂಡು ಬರ್ತಾನೆ ಇದೆ. ಆದ್ರಿಂದ ಪ್ರಪಂಚ ಮುಂದುವರಿತಾನೆ ಇದೆ,
ಬೆಳಿತಾನೆ ಇದೆ, ಆಗ್ತಾನೆ ಇದೆ ಅಂತ ಆದ್ರಿಂದ ಇದಕ್ಕೆ ಮೂಲ ರೂಪ ಕಾರಣ ರೂಪ ಒಂದು ಇರಲೇಬೇಕು. ಹಾಗೆ ನಿತ್ಯವಾಗಿ ಬೀಜ ರೂಪದಿಂದ ಕಾರಣ ರೂಪದಿಂದ ಅವನು ಇದ್ದೇ ಇದ್ದಾನೆ. ಆ ಇದ್ದವನಾಗಿ ಇದ್ದು ಅವನು ಬೀಜ ಸಂತತಿಯಾಗಿದ್ದು ಅವನು ನವ್ಯೇತಿ ನಾಶವಾಗುವುದಿಲ್ಲ, ಅವನು ಸವದು ಹೋಗುವುದಿಲ್ಲ. ಇಲ್ಲ ಅಂತ ಬೀಜ ಹೋಗ್ಬಿಟ್ಟು ಸಸ್ಯಾಭಾವ, ಮತ್ತೆ ಬೆಳವಣಿಗೆ ಇಲ್ಲ, ಸಂಸಾರವೇ ಇರಲ್ಲ. ಅದನ್ನ ಆತ್ಮಜ್ಞಾನ ಆಗುವವರೆಗೂ ಈ ವ್ಯಾಕೃತ ಅವ್ಯಾಕೃತ ಉಂಟೆ. ಅವ್ಯಾಕೃತ ರೂಪದಿಂದಲೂ ವ್ಯಾಕೃತ ರೂಪದಲ್ಲೂ ಅವನು ತೋರ್ತಾ ಇರ್ತಾನೆ. ಬೀಜ ರೂಪನಾಗಿ ತೋರ್ತಾ ಇರ್ತಾನೆ, ವ್ಯಾಕೃತ ಪ್ರಪಂಚ ರೂಪವಾಗಿ ತೋರ್ತಾ ಇರ್ತಾನೆ. ಗೊತ್ತಾಗುತ್ತಲೇ ಎರಡು ನಾನೇ, ಎರಡು ಇಲ್ಲವೇ ಇಲ್ಲ, ಇರೋದೆಲ್ಲ ತಾನೇ ಎಂಬುದಾಗಿ ಅವನು ಒಬ್ಬ ಸತ್ಯವಾಗಿ ಉಳ್ಕೊಳ್ತಾನೆ. ಬಾಕಿದೆಲ್ಲ ಅವನಲ್ಲಿ ತೋರಿಕೆ ಅಂತ ಹೇಳಿ ಗೊತ್ತಾಗಿ ಸ್ವಸ್ಥ ಪರಮಾರ್ಥ ಕಂಡುಕೊಂಡು ಇದು ಕಂಡುಕೊಳ್ಳೋ ಪ್ರಕರಣ ಅಲ್ಲವಾದ್ದರಿಂದ ಭಾವನೆ ಹೇಳ್ತಿರೋದು. ಅವನು ಪರಮಾತ್ಮನೇ ಬೀಜ ರೂಪನು, ಪರಮಾತ್ಮನೇ ವೃಕ್ಷ ರೂಪನು, ಪರಮಾತ್ಮನೇ ನಿಧಿ ನಿಕ್ಷೇಪ ರೂಪನು, ಹೀಗೆ ಎಲ್ಲಾ ರೂಪದಿಂದ ಪರಮಾತ್ಮನೇ ತಕ್ಕನು ಅಂತ ಹೇಳಿ ಭಾವನೆ ಮಾಡ್ತಾ ಹೋಗ್ಬೇಕು. ಈ ಭಾವನೆ ಮಾಡ್ತಾ 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 ಮನಸ್ಸು ತಿಳಿ ಆಗುತ್ತೆ, ಪಕ್ವವಾಗುತ್ತೆ, ಶುದ್ಧವಾಗುತ್ತೆ. ಆವಾಗ ಸತ್ಯ ಕಂಡ್ಕೊಳ್ಳೋಕೆ ಯೋಗ್ಯತೆ ಬರುತ್ತೆ, ಅನುಕೂಲವಾಗುತ್ತೆ, ಮುಕ್ತನಾಗುತ್ತೆ. ಸಾಕು, ನಾಳೆ ಹೇಳ್ತೀನಿ.